ದಾರ್ಶನಿಕ ಆಗ್ತೀನಿ. ನಮ್ಮ ಉಪನಿಷತ್ತುಗಳು ಎಲ್ಲರೂ ಚಿಂತನವನ್ನ ಮಾಡಿದವರು. ಅಲ್ಲಿ ಅಲ್ಲಿ ಕರ್ಮಗಳಾಗ್ಲಿ ಬೇರೆ ಕ್ರಿಯೆಗಳಾಗ್ಲಿ ಇವುಗಳನ್ನೆಲ್ಲ ಬಳಸ್ಲಿಲ್ಲ, ಬುದ್ಧಿಯನ್ನ ಬಳಸಿದ್ದು. ಬುದ್ಧಿ ಅತಿ ಶುದ್ಧ ಆಗಿ ಕೊನೆಗೆ ತಾನೂ ಮರೆಯಾಗ್ಬಿಡತ್ತೆ. ಮೊದಲು ಪ್ರಾರಂಭದಲ್ಲಿ ದೇಹದಿಂದ ಪ್ರಾರಂಭ ಆಗುತ್ತೆ, ದೇಹ ನಾನು ಅಂತ ಇರೋದ್ರಿಂದ ಅದನ್ನ ಅವರು ನಿಧಾನವಾಗಿ ಹೇಳ್ತಿದ್ದಾರೆ. ಈ ರೀತಿ ಚಿಂತನ ಪ್ರಾರಂಭ ಆಗುತ್ತೆ. ಆ ಮಹಾತ್ಮರು ನಮ್ಮ ಅನುಭವ ಬರೋ ರೀತಿ ಹೇಳ್ತಾ ಹೋಗ್ತಾರೆ. ಮೊದಲು ನನಗೀಗ ಜೀವ ಅಂತ ಇದ್ದೀನಿ, ದೇಹ ನಾನ್ ಅಂತ ಇದ್ದೀನಿ, ಇಲ್ಲಿಂದ ಪ್ರಾರಂಭ ಆಗಿ ಆ ಬುದ್ಧಿ ಚಿಂತನ ಎಷ್ಟು ಪ್ರಕಾರ ಆಗತ್ತೆ ಅಂದ್ರೆ ಇಡೀ ನನ್ನ ಬದುಕು ಆರಾಮಾಗ್ಬಿಡತ್ತೆ. ಎಷ್ಟು ತಪ್ಪು ಕಲ್ಪನೆಗಳು, ಹೆಂಡತಿ ಮಕ್ಕಳ ಬಗ್ಗೆ, ಅವ್ರ ಬಗ್ಗೆ, ದೇಹದ ಬಗ್ಗೆ, ನನ್ನ ಸಂಸಾರದ ಬಗ್ಗೆ ಎಲ್ಲಾ ಕೊಳೆಯೋದು, ಎಲ್ಲವೂ ಕಸ ಅದು ಗೊತ್ತೇ ಆಗಲ್ಲ. ನಾನು ಅದ್ರೊಳಗಡೆ ಇರೋದ್ರಿಂದ ಇಲ್ಲ ನಾನು ಅನ್ಭವಿಸ್ತಾ ಇದ್ದೀನಿ, ಇದು ಸತ್ಯ ಅಂತ ಅನಿಸ್ತಿರತ್ತೆ. ಆದ್ರೆ ಯಾವಾಗ ಹಿಂಗೆ ಈ ರೀತಿ ವಿಚಾರ ಬರಕ್ ಪ್ರಾರಂಭ ಆಗ್ಬೇಕು, ಪ್ರತಿಯೊಬ್ಬರಿಗೂ ಈ ಮುಮುಕ್ಷತ್ವ ಬಂದ್ರೇನೆ ಅವ್ರ ಆತ್ಮಜ್ಞಾನಿ ಪಡೆಯೋದು. ಬರೀ ಕೇಳೋದು, ಈ ಶ್ರದ್ಧೆಯಿಂದ ಕೇಳೋದು, ಫಾಲೋವರ್ಸ್ ಆಗೋದ್ರಿಂದ ಏನೂ ಬರೋದಿಲ್ಲ. ನಿಂತ್ಕೊಂಡೋದ್ರಂತ ದಿನಾ ನಮಸ್ಕಾರ ಮಾಡಿ ಅದನ್ನ ಪಾರಾಯಣ ಮಾಡೋದ್ರಿಂದನೂ ಬರೋದಿಲ್ಲ. ಅವ್ರು ಏನ್ ಹೇಳ್ತಿರೋದು ಅದನ್ನ ಚಿಂತನ ಮಾಡ್ಬೇಕು. ಶ್ರವಣ ಅಂದ್ರೇನೆ ಚಿಂತನಕ್ಕೆ ಇದು ಮಾಡುತ್ತದು. ಆ ಚಿಂತನ ಮುಂದೆ ಮನನ, ಅದು ತಾನೇ ಆ ಮೊದಲು ಶಬ್ದ ರೂಪದಲ್ಲಿ ಇದೇನು ನಾ ಹೇಳ್ತಿರ್ತೀವಿ ಅದು ಹೌದು ಅನ್ಸಕ್ ಪ್ರಾರಂಭ ಆಗತ್ತೆ. ಆ ಶಬ್ದ ಅದೇ ಆ ಶ್ರವಣ ಮುಂದೆ ಮನನಕ್ಕೆ ಎಡೆ ಮಾಡ್ಕೊಳ್ಳುತ್ತೆ. ಆ ಮನನದಿಂದ ನಿಧಿಧ್ಯಾಸನ, ಇದೇ ಫಲ. ಜ್ಞಾನದ ಫಲ ಅಂದ್ರೇನೆ ಇದು. ಶ್ರವಣವೇ ಮೊದಲನೇ ಬೀಜ. ನನಗೆ ಆ ಶ್ರವಣದಲ್ಲಿ ಈ ಚಿಂತನ ಬರುತ್ತೆ, ಆರು ನಾನೆಂದು. ಹೊರಗಡೆ ಎಲ್ಲವೂ ನನ್ನನ್ನ ಮರೆಸೋಂಥದ್ದೇ ಘಟನೆ ಇರೋದು. ಇಡೀ ನನ್ ಬರೀ ಪ್ರವಚನ ಮುಗಿದ ತಕ್ಷಣ ಪ್ರಾರಂಭ ಆಗತ್ತೆ. ನಾನು ಪ್ರಾರಂಭ ಆಗಿ ಇನ್ನೆಲ್ಲವೂ ಇನ್ನ ನನ್ನ ದಿನದ ಬದುಕೆಲ್ಲ ನಾನಿಂದನೇ. ಆ ನಾನಿಂದ ನನ್ಗೆ ಆ ಕಡೆ ಈ ಕಡೆ ಅಳ್ಳಾಡೋದಕ್ಕೆ, ಆ ಕಡೆ ಹೋಗೋದಕ್ಕೆ ಬರೋದಿಲ್ಲ, ಅಷ್ಟು ಬಲಿಷ್ಠವಾಗಿದೆ. ಎಷ್ಟೇ ಕೇಳಿರ್ಲಿ ಮಾಡಿರ್ಲಿ ಎಲ್ಲಾ ಮಾಡಿರ್ಲಿ ಈ ಆದ್ರೆ ಆರು ನಾನೆಂದು ಚಿಂತನ ಬರ್ಬೇಕು. ಆಗ ನಾನು ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಆಗ ನಾನು ಅದನ್ನ ಪಾರ್ ಮಾಡುತ್ತೆ. ಆಗ ನಾವು ಆ ಮಹಾತ್ಮರು ಜ್ಞಾನಿಗಳು ಏನು ಈ ಬ್ರಹ್ಮವಸ್ತುವನ್ನ ಅನುಭವಿಸಿದರೆ ಅದನ್ನ ನಾವು ಅನುಭವಿಸ್ಬೋದು. ಬಹಳ ಸುಲಭ. ಬ್ರಹ್ಮಜ್ಞಾನ ಬಹಳ ಸುಲಭ. ದೇಹಾದಿಗಳು ಇವುಗಳೆಲ್ಲವೂ ಬಹಳ ಕಷ್ಟ. ಸಂಸಾರ ಬಹಳ ಕಷ್ಟ ಹಂಗಂತ ಅದೇನೋ ಬಹಳ ಇದೆ ಅಂತಾನೂ ಅಲ್ಲ. ಸುಮ್ನೆ ಸ್ವಲ್ಪ ಬರೀ ನಮ್ಗೆ ಯಾರ್ದೋ ಬಗ್ಗೆ ತಪ್ಪು ತಿಳುವಳಿಕೆ ಆಗಿರುತ್ತೆ. ಅವ್ರನ್ನ ಮಾತಾಡಿದ ತಕ್ಷಣ ಹಂಗಲ್ಲ ಅಂತ ಅವ್ರು ಹೇಳಿದ ತಕ್ಷಣ ಎಷ್ಟು ಆರಾಮ ಆಗ್ತೀವಲ್ಲ. ಹಾಗೆ ಜ್ಞಾನಿಗಳು ಮಹಾತ್ಮರು ನಮ್ಗೆ ದೇಹದ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಸುಲಭವಾಗಿ ಅದನ್ನ ನೀನಲ್ಲ ಅಂತ ಹೇಳ್ತಾರೆ. ಆಗ ನಮ್ಗೆ ಆತ್ಮಜ್ಞಾನ ಬಹಳ ಸುಲಭವಾಗಿ ಆಗತ್ತೆ. ನಮ್ಗೆ ದೇಹದ ಭ್ರಮೆಯಿಂದ ಪ್ರಾರಂಭ ಮಾಡ್ಕೊಂಡು ಹೇಳ್ತಾರೆ. ದೇಹದಿಂದ ಪ್ರಾರಂಭ ಆಗಿ ಈ ಬುದ್ಧಿನೇ ತಾನೇ ವಿವೇಕ ಬರುತ್ತೆ. ವಿವೇಕದಿಂದ ಪ್ರಾರಂಭ ಆಗುತ್ತೆ ಜ್ಞಾನ. ಅಲ್ಲಿ ಯಾವ ಭಾವಗಳು ಇವುಗಳು ಎಲ್ಲವನ್ನೂ ಕಸಗುಡಿಸುತ್ತೆ. ಸ್ವಚ್ಛ ಎಲ್ಲವನ್ನೂ ಸ್ವಚ್ಛ ಮಾಡುತ್ತೆ. ಬುದ್ಧಿ ಅತೀ ಪ್ರಖರವಾಗುತ್ತೆ. ಯಾರು ಜ್ಞಾನ ಚಿಂತನೆಗಾಗಿ ಬಳಸ್ತಾರೋ ಅವ್ರ ಬುದ್ಧಿ ಪ್ರಖರವಾಗಿರುತ್ತೆ. ಭಾವವನ್ನ ಬಳಸೋರ್ಗೆ ಮನಸ್ಸು ಇದು ಭಾವ ಚೆನ್ನಾಗಿರುತ್ತೆ. ಮನಸ್ಸನ್ನ ಬಳಸೋರ್ಗೆ ಮನಸ್ಸು ಸ್ವಚ್ಛ ಆಗತ್ತೆ. ಆದರೆ ಅವರು ದೇವರಿಗಾಗಿ ಬಳಸ್ಬೇಕು ಅದನ್ನ. ಇಂದ್ರಿಯಗಳನ್ನಾಗ್ಲಿ ಇವುಗಳನ್ನಾಗ್ಲಿ ದೇಹ ಇಂದ್ರಿಯಗಳು ಮನಸ್ಸು ಮತ್ತೆ ಬುದ್ಧಿಯನ್ನು ಈ ಜ್ಞಾನ ಚಿಂತನೆಗಾಗಿ ಈ ತರದ ಚಿಂತನೆಗಾಗಿ ನಾನು ಬಳಸಿದ್ರೆ ಅವೆಲ್ಲವೂ ಬಹಳ ಶುದ್ಧ ಮತ್ತೆ ಪ್ರಖರವಾಗುತ್ತೆ. ಅತೀ ಏನೇನ್ ಅವುಗಳಲ್ಲೆಲ್ಲ ದೋಷ ಇರುತ್ತಲ್ಲ ತಾನೇ ಆರೋಗ್ಯ ಆಗತ್ತೆ. ದೇಹದ ಆರೋಗ್ಯ ಮನಸ್ಸಿನ ಆರೋಗ್ಯ ಎಲ್ಲವೂ ಆಗ್ಬೇಕಾ ಶ್ರವಣವನ್ನ ಕೇಳು. ಅದು ಅತಿ ಇದರಿಂದ ಕೇಳೋದನ್ನ ಗುರುಗಳ ಮೇಲೆ ಅವ್ರಿಗೆ ಅದನ್ನೇ ಗುರು ವಚನವೇ ಶ್ರುತಿ. ಗುರು ಅವ್ರ ಮೇಲೆ ಅಷ್ಟು ಶ್ರದ್ಧೆಯಿಂದ ಕೇಳು. ಆರಾಮಾಗಿ ಏನ್ ಜೀವ ಅಂತಿದ್ಯಲ್ಲ ಬ್ರಹ್ಮ ವಸ್ತು ಆಗ್ಬಿಡ್ತೀಯ. ನೀನು ಗೊತ್ತಿಲ್ಲದೆ ಇರೋ ಹಾಗೆ ಎಲ್ಲಾ ಭ್ರಮೆಯನ್ನು ಬರೀ ಬಿಡಿಸ್ತಾ ಹೋಗ್ತಾರೆ. ಬರೀ ನೋಡೋದು. ಜ್ಞಾನ ಅಂದ್ರೆ ಬರೀ ನೋಡುವುದು. ಅಲ್ಲಿ ಯಾವ ಕ್ರಿಯೆಗಳು ಇಲ್ಲ. ನಾನ್ ನಿನ್ನ ನೋಡೋದಕ್ಕೆ ಏನಾದ್ರು ಕಷ್ಟ ಇದೆಯಾ? ನಾನ್ ನಿನ್ನ ನೋಡ್ತಿದ್ದೀನಲ್ಲ ಇದಕ್ಕೆ ಯಾವ ಕಷ್ಟ ಇರತ್ತೆ? ಹಾಗೆ ನನ್ನ ದೇಹವನ್ನು ನೋಡೋದು, ಹಾಗೆ ನನ್ನ ಮನಸ್ಸನ್ನ ನೋಡೋದು, ಅದನ್ನ ನೋಡುವುದು ಹೇಗೆ ಅಂತ ಹೇಳ್ಬೋದು. ಆ ನೋಡುವ ರೀತಿ ಗೊತ್ತಿಲ್ಲ. ನನಗೆ ತಾಧ್ಯಾತ್ಮ ಬಂದಿದೆ. ಮೊದ್ಲು ನನಗೆ ಮೊಬೈಲು ಅಂಗಡಿಲಿದ್ದಾಗ ನನ್ಗೆ ಏನು ಅದ್ರದ್ದು ಪರಿಣಾಮ ಆಗಲ್ಲ. ನಂದು ಅಂತ ಯಾವಾಗ ಆಯ್ತು ಅದು ಪರಿಣಾಮ ಆಯ್ತಲ್ಲ. ಇನ್ನ ಬಿದ್ರೆ ಮಾಡಿದ್ರೆ ಏನಾದ್ರು ಅದ್ರ ಜೊತೆ ಮತ್ತೆ ಇಷ್ಟು ತಾಧ್ಯಾತ್ಮತೆ ಅದಿಲ್ಲ ಬದುಕೇ ಇಲ್ಲ ಅಷ್ಟು ಅಡ್ಜಸ್ಟ್ ಮಾಡ್ಬಿಡ್ತೀನಲ್ಲ. ಅದು ಬರೋದಕ್ಕಿಂತ ಮೊದಲು ನಾನು ಇದ್ದೆ, ಎಲ್ಲರೂ ಇದ್ರು. ಯಾರ ಸಂಪರ್ಕ ನಾವು ಈಗ ಸ್ಕೂಲ್ಗೆ ಹೋಗಿ ಬರೋಷ್ಟೊತ್ತಿಗೆ ಮೊದ್ಲು ಆರಾಮಾಗಿರ್ತಿದ್ವಿ ಮನೇಲಿ. ಈಗ ಅವ್ರು ಬರಕ್ ಬೇಕಾದ ಹಚ್ತಾನೆ ಆಗ್ಲೇ ಫೋನ್ ಮಾಡ್ತೀವಿ. ಇನ್ನು ಜಾಸ್ತಿ ಅವುಗಳನ್ನೆಲ್ಲ ನಾನು ಅನ್ನೋದನ್ನ ಜಾಸ್ತಿ ಎಲ್ಲ ಹೊರಗಿನ ವಸ್ತುಗಳು ವ್ಯಕ್ತಿಗಳೆಲ್ಲರೂ ನಾನನ್ನ ಜಾಸ್ತಿ ಮಾಡುವಂತದ್ದು ಇದಾವೆ. ಹಾಗಾಗಿ ಅವುಗಳಿಂದೆಲ್ಲ ಸ್ವಲ್ಪ ಎಚ್ಚರಿಕೆಯಾಗಿ ಜ್ಞಾನ ಚಿಂತನೆಗಾಗಿ ನಮ್ಮ ಭಾವನೆಗಳೆಂದು ವಿಚಾರಿಸು. ಈ ರೀತಿ ವಿಚಾರಕ್ಕಾಗಿ ನನ್ನ ಬದುಕನ್ನ ಇಟ್ರೆ ಬ್ರಹ್ಮಜ್ಞಾನ ಬಹಳ ಸುಲಭ.
ನನ್ನ ಜೀವದಿಂದ ನನ್ನ ಬ್ರಹ್ಮವಸ್ತುವನ್ನಾಗಿ ಮಾಡ್ತಾರೆ. ಈಗ ನನಗೆ ಜೀವ ಅಂತ ಇದೆ, ಅದಕ್ಕೆ ಅವರು ತನುವು ನಾನಲ್ಲ, ಈ ದೇಹ ನೀನಲ್ಲ, ಹತ್ತು ಇಂದ್ರಿಯಗಳು ಏನ್ ಹೇಳ್ತೀಯ ಅದು ನೀನಲ್ಲ, ಹಸುವರ್ಗ ಈ ಪ್ರಾಣವೂ ನೀನಲ್ಲ, ಅಹಂ ಚಿತ್ತ ಬುದ್ಧಿ ಮನಸ್ಸು ಏನೇನ್ ಇವೆಲ್ಲವೂ ಸೇರಿ ಜೀವ ಅಂತಿದ್ದೇನಲ್ಲ, ಈ 25 ತತ್ವಗಳು ಅದ್ಯಾವುದೂ ನೀನಲ್ಲ. ಹಾಗಾದ್ರೆ ನಾನ್ ಯಾರು? ನಾನು ಇರೋದೇ ಆ ಬ್ರಹ್ಮ ವಸ್ತು, ಇವ್ಯಾವೂ ನಾನಲ್ಲ. ಆ ಶಂಕರಾಚಾರ್ಯರನ್ನೇ ಹೇಳಿದ್ವಲ್ಲ ಮನೋಬುದ್ಧಿ ಅಂತ, ಅವರು ಅದನ್ನೇ ಒಂದೊಂದೇ, ಯಾಕೆಂದ್ರೆ ಒಂದೇ ಸಲಿ ಈ ಬ್ರಹ್ಮ ವಸ್ತು ಇದು ಯಾವ್ದನ್ನೇನಲ್ಲ ಅಂದ್ರೆ ತಿಳಿಯೋದು ಉತ್ತಮೋತ್ತಮ ಸಾಧಕ ಇರ್ತಾರೆ. ನಮಗ ಹೇಳಿದ್ರೆ ಗೊತ್ತಿಲ್ಲ, ನನಗೆ ದೇಹ ಎಷ್ಟ್ ಹೇಳಿದ್ರು ಕೇಳಿದ್ರು ಮಾಡಿದ್ರು ನನಗೆ ದೇಹದ ಬಗ್ಗೆ ಅಭಿಮಾನ. ಯಾಕಂದ್ರೆ ಏನಿಲ್ಲ, ನಾನು ಹುಡ್ದಾಗಿಂದ ಆ ರೀತಿ ಭಾವಿಸಿ ತಪ್ಪು ಕಲ್ಪನೆಯಿಂದ ಆಗಿರೋದು, ಅದಕ್ಕೇನೂ ಆಗಿಲ್ಲ. ಅದು ಬರೀ ತಪ್ಪು ಭಾವಿಸಿರೋದು ದೇಹದ ಬಗ್ಗೆ, ಇಂದ್ರಿಯಗಳ ಬಗ್ಗೆ, ಜಗತ್ತಿನ ಬಗ್ಗೆ, ನಮ್ಮ ಸಂಸಾರದ ಬಗ್ಗೆ ಎಲ್ಲವೂ ಭಾವಿಸಿರೋದೆ. ಎಲ್ಲವೂ ಬರೀ ತಪ್ಪು ಕಲ್ಪನೆಗಳನ್ನ ಭಾವಿಸಿ ಸುಮ್ನೆ ಸುಖ ದುಃಖ ಪಡ್ತಿರೋದು, ಅದನ್ನ ಬರೀ ಸುಲಭವಾಗಿ ಭಾವಿಸಿರೋದನ್ನ ತೋರಿಸ್ತಾ ಹೋಗ್ತಾರೆ. ನೋಡಿ, ಈಗ ನೀನ್ ಇದನ್ ಸತ್ಯ ಅಂತ ಭಾವಿಸ್ತೀರ, ಇದಿರದ ನೋಡ್, ಅದನ್ನ ತುಂಬಾ ತರ್ಕಬದ್ಧವಾಗಿ ಅನುಭವ ಸಮ್ಮತವಾಗಿ ಅದನ್ನ ಜ್ಞಾನದಲ್ಲಿ ಅದನ್ನೇ ಜ್ಞಾನ ಅನ್ನೋದು. ಈ ರೀತಿನೇ ಕೇಳೋದ್ರಿಂದ ನಮ್ಗೆ ಬ್ರಹ್ಮಜ್ಞಾನ ಬಹಳ ಸುಲಭ. ಮುಂದೆ ಅವ್ರು ಹೇಳ್ತಾರೆ, ಗುಣಹಂತೆ ಮಹದ ಅವಿದ್ಯ ಮಾಯಾ ಶಕ್ತಿಗಳೆನಿಸಲ ಅವರೆಲ್ಲ ಧರ್ಮ ಕರ್ಮ ಗುಣಮೊಂದು ನಾನಲ್ಲ, ಇದಮಹಮೆಂದು ಗಣಿಸಲ ಆನಲ್ಲ ಎನವು ದೃಶ್ಯಮಾಗಿ. ಈ ಗುಣ, ನನಗೆ 3 ಗುಣಗಳಿದೆ. ಪ್ರತಿಯೊಬ್ಬರಿಗೂ 3 ಗುಣಗಳು ಇದ್ದೇ ಇರುತ್ತೆ. ಸತ್ವಗುಣ, ರಜೋಗುಣ, ತಮೋಗುಣ. ಒಂದೊಂದ್ ಬೆಳಗ್ಗೆ ಎದ್ದಾಗ ನಾನು ಸತ್ವಗುಣ ಇರುತ್ತೆ, ಯಾಕೆಂದ್ರೆ ಮನಸ್ಸು ರಾತ್ರಿ ಎಲ್ಲ ತುಂಬಾ ರೆಸ್ಟ್ ತಗೊಂಡು ಎಲ್ಲಾ ಮಾಡಿ ಬೆಳಗ್ಗೆ ಎದ್ದಾಗ ಇರುತ್ತೆ. ಆದ್ರೆ ಕೆಲವು ಸಲ ಅತಿಯಾದ ಸಮಸ್ಯೆಗಳನ್ನ ಇವುಗಳನ್ನೆಲ್ಲ ಇಟ್ಕೊಂಡು ರಾತ್ರಿ ಮಲಗಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ತಿರ್ಗಾಡೋದೆಲ್ಲ ಬರುತ್ತೆ. ಆ ರಜೋಗುಣ ಅಷ್ಟು ತೀವ್ರ ಇರುತ್ತದು. ಬೆಳಗ್ಗೆ ಆ ಘಟನೆ ರಾತ್ರಿಯ ನೆನಪುಗಳೇ ಬೆಳಗ್ಗೆ ಬೇಗನೆ ಎಚ್ಚರ ಮಾಡ್ಬಿಡುತ್ತೆ. ಏನಾದ್ರು ಸಾಲದ ಸಮಸ್ಯೆ, ದೇಹದ ಕಾಯಿಲೆ, ಮನೆಯವ್ರು ಅಂದಿದ್ದು ಯಾವ್ದು ಅಪಮಾನಗಳು, ಆ ತರ ಕೆಲವು ಘಟನೆಗಳೇ ಬೆಳಗ್ಗೆ ಬೇಗ ಇಟ್ಬಿಡುತ್ತೆ. ಆ ಸತ್ವಗುಣ ಇರೋದಕ್ಕಾಗೋದಿಲ್ಲ. ಯಾವಾಗ ನಮ್ ಮನಸ್ಸು ರಾತ್ರಿ ಗುರುಗಳ ಧ್ಯಾನ ಚಿಂತನೆ ಇವೆಲ್ಲಾ ಮಾಡಿ ತುಂಬಾ ಶಾಸ್ತ್ರ ಇವುಗಳನ್ನೆಲ್ಲ ಓದಿ ಮಾಡಿ ಮಲಗಿದ್ರೆ, ಪ್ರಾರ್ಥನಾ ಮಾಡಿ ಬೆಳಗ್ಗೆ ಎದ್ದಾಗ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಹೇಳೋದು. ಅದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜ್ಞಾನ ಬಹಳ ಸ್ಪಷ್ಟ. ಅವೆಲ್ಲವೂ ದೇಹ ಇಂದ್ರಿಯಗಳು ಎಲ್ಲವೂ ತಣ್ಣಗಿರುತ್ತೆ. ಹೇಗೆ ಪ್ರಕೃತಿ ಇರುತ್ತೋ ಹಾಗೆ ನನ್ನ ಮನಸ್ಸು. ಅದಕ್ಕೆ ಯಾವಾಗಲೂ ಸಾಧಕರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ಬೇಕು ಅಂತ. ಆಗ ಎಲ್ಲಾ ಇಂದ್ರಿಯಗಳು ಮನಸ್ಸು ತುಂಬಾ ತಣ್ಣಗಿರುತ್ತೆ. ಆಗ ನಿನ್ನ ಗುರು ಧ್ಯಾನಕ್ಕಾಗ್ಲಿ ಈ ಜ್ಞಾನ ಚಿಂತನೆಗಾಗ್ಲಿ ಆಗ ನಾನು ಏನೇ ಮಾಡಿದ್ರು ಮನಸ್ಸಿಗೆ ಹಿಡಿಯುತ್ತೆ. ಆಗ ಆಮೇಲೆ ತಿರ್ಗಾ ರಜೋಗುಣ. ಈ 3 ಗುಣಗಳು ಪ್ರತಿಯೊಬ್ಬರಿಗೂ ಇರುತ್ತೆ. ರಜೋಗುಣ ಆಮೇಲೆ ಇಲ್ಲಿ ಗಡಿಬಿಡಿ ಸ್ಟಾರ್ಟ್. ಸ್ವಲ್ಪ ಹೊತ್ತಾಗ್ತಿದಾಗೆ ತಾನೇ ಸ್ಟಾರ್ಟ್ ಮಾಡುತ್ತೆ. ನಾವೇನ್ ಪ್ರಾಕ್ಟೀಸ್ ಮಾಡಿಲ್ಲ ತಾನೇ, ಇನ್ನೇ ಹೊರಡ್ಬೇಕು, ಪ್ರವಚನಕ್ಕೆ ಲೇಟ್ ಆಯ್ತು, ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು, ಕೆಲಸ ಕಾರ್ಯ ಸ್ಟಾರ್ಟ್. ಇನ್ನ ರಜೋಗುಣ, ಇನ್ನ ಕೆಲ್ಸಕ್ಕೆ ಹೋಗೋದು ಮಾಡಿದ್ರೆ ರಾತ್ರಿವರೆಗೂ ರಜೋಗುಣ. ರಾತ್ರಿ ಇನ್ ಮಲ್ಕೊಂಡ್ಬಿಡ ಸಾಕು, ತಮೋಗುಣ. ಈ 3 ಗುಣಗಳಲ್ಲೇ ಇಡೀ ನನ್ನ ಬದುಕು ದಿನ ಇರುತ್ತೆ. ಬೆಳಗ್ಗೆ ಎದ್ದಾಗ ಸತ್ವಗುಣ, ಆಮೇಲೆ ರಜೋಗುಣ, ಆಮೇಲೆ ತಮೋಗುಣ. ನಾವು ಸತ್ವಗುಣದಲ್ಲೇ ಇರ್ತೀವಿ. ಯಾರು ಬಂದ್ ಏನಾರು ಅಂದ ತಕ್ಷಣ ರಜೋಗುಣ ಚಕ್ ಅಂತ ಬಂದ್ಬಿಡ್ತೀವಿ. ರಜೋಗುಣ ಅಷ್ಟು ಪ್ರಬಲ ಇರುತ್ತೆ. ಕೆಲವು ಸಲ ಯಾರು ಏನಾರು ಹೇಳಿ ತಮೋಗುಣ ಬರೀ ಏನು ಬೇಡ, ಏನು ಕೇಳೋದ್ ಬೇಡ, ಸುಮ್ಮನೆ ಆರಾಮ್ ಮಲ್ಗಿರೋಣ ಆತರ ಎಲ್ಲ ಬರೀ ಆ ರೀತಿ ಅನ್ಸುತ್ತಲ್ಲ, ಅದು ತಮೋಗುಣ. ಈ 3 ಗುಣಗಳಿದ್ರೇನೆ ಜೀವ. 3 ಗುಣಗಳು ಎಲ್ಲರಿಗೂ ಇರುತ್ತೆ. ಇದ್ರಲ್ಲಿ ಒಂದು ಇರುತ್ತೆ, ಒಬ್ರಿಗೆ ಇರಂತಲ್ಲ. ಒಬ್ರಿಗೆ ಪ್ರಬಲವಾಗಿ ಕಾಣಿಸ್ತಿರುತ್ತೆ, ಒಬ್ರಿಗೆ ಸತ್ವಗುಣ ಪ್ರಬಲವಾಗಿ ಕಾಣಿಸ್ತಿರುತ್ತೆ, ಒಬ್ರಿಗೆ ರಜೋಗುಣ ಪ್ರಬಲವಾಗಿರುತ್ತೆ, ಒಬ್ರಿಗೆ ತಮೋಗುಣ ಪ್ರಬಲವಾಗಿರುತ್ತೆ. ಯಾವಾಗ್ಲೂ ಹೆಚ್ಚಾಗಿ ಸತ್ವಗುಣದವರಿಗೆ ಜ್ಞಾನ ಚಿಂತನ ಬರುತ್ತೆ ಅಂತ ಹೇಳ್ತಾರೆ. ಜ್ಞಾನ ಚಿಂತನ ನನಗೆ ಬರಕ್ ಸ್ಟಾರ್ಟ್ ಆಯ್ತು, ನಾನು ಶ್ರವಣ ಕೇಳ್ಬೇಕು ಅಂತೆಲ್ಲ ಅನ್ಸುತ್ತಲ್ಲ, ಅದು ಸತ್ವಗುಣ. ಆದ್ರೆ ನಾನು ಈಗ್ಲೇ ಬ್ರಹ್ಮಜ್ಞಾನ ಪಡಿಬೇಕು, ನನ್ಗೆ ಯಾಕೆ ಇವಾಗ ಆಗಲ್ಲ ಅಂತ ಹೇಳ್ತಾರಲ್ಲ, ಅವರು ರಜೋಗುಣ. ಅದು ರಜೋಗುಣ ಇದ್ರೇನೆ ಆತರ ಬ್ರಹ್ಮಜ್ಞಾನ ಪಡೆಯೋದಕ್ಕಾಗುತ್ತೆ. 3 ಗುಣಗಳು ನಮ್ಮಲ್ಲಿ ಅದು ಓಡಾಡ್ತಾ ಇರುತ್ತೆ. ಒಬ್ಬೊಬ್ಬರಲ್ಲಿ ಹೆಚ್ಚು ಅದು ಕಾಣಿಸ್ತಿರುತ್ತೆ, ಒಬ್ರಿಗೆ ಸತ್ವಗುಣ, ಒಬ್ರು ರಜೋಗುಣ. ಆದ್ರೆ ಈ 3 ಗುಣಗಳು ಸೇರಿ ನನ್ನ ಜೀವ ಅಂತ ಇದ್ದೀನಿ. ಮುಂದೆ ಹಂತೆ ಅಂತ ಹೇಳ್ತಿದ್ದಾರೆ. ಹಂತೆ ಅಂದ್ರೆ ಅಹಂಕಾರ. ಈ ಮೂಲ ಅಹಂಕಾರ ಅಂತ ಇದೆ. ಆ ಮೂಲ ಅಹಂಕಾರ, ಅದರಿಂದ 3 ಅಹಂಕಾರಗಳು: ವೈಚಾರಿಕ ಅಹಂಕಾರ, ತೈಜಸ ಅಹಂಕಾರ, ಭೂತಾದಿ. ಈ 3 ಅಹಂಕಾರಗಳು ಈ ಮೂಲ ಅಹಂಕಾರದಿಂದ ಜನಿಸುತ್ತೆ. ಮೂಲ ನಮ್ಮ ಈಗೇನ್ ವ್ಯಕ್ತಿ ಅಂತಿದ್ದೀನಲ್ಲ, ಈ ಅಹಂಕಾರ ಅಲ್ಲ, ಸಮಷ್ಟಿಯಲ್ಲಿ ಮೂಲ ಅಹಂಕಾರ ಅಂತ ಇದೆ. ಅಲ್ಲಿಂದ ಈ 3 ಅಹಂಕಾರಗಳು ಬರುತ್ತೆ. ಮುಂದೆ ಮಹತ್ ಅಂದ್ರೆ ಈ 3 ಗುಣಗಳನ್ನ ಅದ್ರೊಳಗಡೆ ಇರ್ತಿದ್ದೆಲ್ಲ
ಎಲ್ಲದಕ್ಕೂ ತಾಯಿ ಅದು. ಮೂರೂ ಗುಣಗಳನ್ನ ಗರ್ಭೀಕರಿಸ್ಕೊಂಡಿರುತ್ತೆ, ಅದಕ್ಕೆ ಮಹತ್. ಮುಂದೆ ಅವಿದ್ಯಾ. ಅವಿದ್ಯಾ ಅಂದ್ರೆ ನಾನ್ ದೇವರಲ್ಲ ಅಂತ ಮರೆಸ್ತಲ್ಲ, ಇಲ್ಲ ಬ್ರಹ್ಮವ ಉಂಟೆನಿಸುವುದು, ಅದು ಮುಂದೆ ಮಾಯಾಶಕ್ತಿ. ಅವಿದ್ಯೆ ಅಂದ್ರೆ ನನಗೆ ಮರ್ತೋಯ್ತಲ್ಲ, ನಾನ್ ಬ್ರಹ್ಮವಸ್ತು ಅಲ್ಲ, ನಾನ್ ಜೀವ ಅಂತ ಅನ್ನಿಸ್ತಲ್ಲ, ಅದೇ ಅವಿದ್ಯಾ. ಮುಂದೆ ಮಾಯಾಶಕ್ತಿ. ಈ ಮಾಯಾಶಕ್ತಿ ಇವೆಲ್ಲವೂ ಈಗ ವ್ಯಕ್ತಿ ನಾವ್ ಜೀವ ಅಂತಿದ್ದೀನಲ್ಲ, ಅದಕ್ಕೆ ಮಹಾತ್ಮರು ಇವ್ರುಗಳೆಲ್ಲ ಇದು ಒಂದೊಂದು ರೀತಿಯಾಗಿ ನಮ್ಮನ್ನು ವಿವರಿಸ್ತಾ ಹೋಗ್ತಿದ್ದಾರೆ. ನನಗೆ ನಾನು ಅಂತ ಇದ್ದೀನಿ, ಜಗತ್ತಂತ ಇದೆ, ಜಗತ್ತಿನ ಸೃಷ್ಟಿ ಇದೆ, ಅದಕ್ಕೋಸ್ಕರ ಅವ್ರು ಇದನ್ನೆಲ್ಲಾ ನನಗೆ ಬಿಡಿಸಿದೆ. ನಿಜವಾಗ್ಲೂ ಉತ್ತಮೋತ್ತಮ ಅಧಿಕಾರಿ ಇದು ಅವಶ್ಯಕತೆ ಇಲ್ಲ. ಆದ್ರೆ ನನಗೆ ಸಂಶಯಗಳು ಬರ್ತಾ ಇರುತ್ತೆ ಯಾವಾಗ ನಾನು ಶ್ರವಣ ಕೇಳಿದಾಗ, ನೀವ್ ಹೇಳ್ತಿದ್ದಾರೆ ಈ ರೀತಿ ನನಗೆ ಅನಿಸ್ತಿದೆಯಲ್ಲ ಅಂತ ಸಾಧಕನಿಗೆ ಸಂಶಯ ಬರುತ್ತಲ್ಲ, ಅದನ್ನ ನಿಜಗುಣ ಯೋಗಿಗಳು ತಾವೇ ಅದಕ್ಕೆಲ್ಲ ಪರಿಹಾರ ಇಟ್ಟಿದ್ದಾರೆ. ಈ ಗುಣ ಅಂದ್ರೆ ನಾನು ಅವನಿಗೆ ಗುಣದ ಸಂಶಯ ಬರುತ್ತೆ, ಈ ಅಹಂಕಾರದ ಮೂಲ ಅಹಂಕಾರ, ಆಮೇಲೆ ಮಹತ್ ಅಂದ್ರೆ ಏನು, ಅವಿದ್ಯಾ ಅಂದ್ರೆ ಏನು, ಈ ಮಾಯಾಶಕ್ತಿ. ಮಾಯಾಶಕ್ತಿ ಅಂದ್ರೆ ನನಗೆ ಏನಿಗೆ ಈಗ ಕಾಣಿಸ್ತಾ ಇದೆ ಇದು ಸತ್ಯ ಅಲ್ಲ, ಯಾವುದಿಲ್ವೋ ಅದು ನಿಜವಾಗ್ಲೂ ಸತ್ಯ. ನನಗೀಗ ಅನುಭವಕ್ಕೆ ಬ್ರಹ್ಮ ವಸ್ತು ಇಲ್ಲ, ಆದ್ರೆ ಅದು ಸತ್ಯ. ಈಗ ನನಗೆ ಜೀವ ನಾನು ಅಂತ ಇದೆ, ನನಗೆ ಜೀವ ನಾನು ಅಂತ ಇದೆಯಲ್ಲ, ಇದು ಇರೋದೇ ಅಲ್ಲ, ಇದನ್ನ ಮಾಯ. ಈ ಮಾಯೆಯಿಂದ ನನಗೆ ಈ ರೀತಿ ಅನಿಸ್ತಿದೆ. ಇಲ್ಲ ಬ್ರಹ್ಮವ ಉಂಟೆನಿಸುವುದು, ಇಲ್ಲದ ಲೋಕವ ಉಂಟೆನಿಸುವುದು, ಇಲ್ದೇ ಇರೋಂತಹ ಜಗತ್ತನ್ನ ಇದೆ ಅಂತ ಅನಿಸ್ತಿದೆ, ಯಾವುದು ಇದೆಯೋ ಅದು ನನಗೆ ಇಲ್ಲ ಅನಿಸ್ತಿದೆ. ಇದಕ್ಕೆಲ್ಲಾ ಕಾರಣ ಮಾಯಾ. ಮಾಯಾ ಅನ್ನೋದ್ರಿಂದ ನನಗೆ ಈ ರೀತಿ ನನಗೆ ಮಾಯಾ ಇದಾಗಿರೋದ್ರಿಂದ, ಈಗ ಹಗ್ಗ ಮತ್ತೆ ಹಾವು, ನನಗೆ ಹಾವು ಅಂತ ಯಾಕೆ ಕಾಣಿಸ್ತಿದೆ ಅಂದ್ರೆ ಹಗ್ಗದ ಮರೆಯಾಗಿರೋದ್ರಿಂದ. ನನಗೆ ಹಾವೇ ಸತ್ಯ, ಹಾಗೆ ಈ ಜೀವನೇ ಸತ್ಯ. ಯಾವಾಗ ನನಗೆ ಹಾವು ಸತ್ಯ ಅನಿಸ್ತು, ಸುಖ ದುಃಖ ಅದ್ರದ್ದೆಲ್ಲಾ ಪರಿಣಾಮ ಆಗಕ್ ಪ್ರಾರಂಭ ಆಯ್ತು. ಅದ್ ನನಗ್ ಕಚ್ಚತ್ತೆ, ನನ್ಗೆ ಹಿಂಗಾಗತ್ತೆ, ಆ ರೀತಿ ಆಗತ್ತೆ, ಇನ್ನೆಲ್ಲಾ ಅವಿದ್ಯೆಯ ಯಾವಾಗ ನನ್ಗೆ ಅದು ಗೊತ್ತಾಗ್ಲಿಲ್ವೋ, ಯಾವಾಗ ನನ್ಗೆ ಅದು ಸ್ಪಷ್ಟವಾಗಿ ಅನಿಸ್ಲಿಲ್ವೋ, ಆಗ ಇನ್ನು ಮುಂದೆ ಅವಿದ್ಯೆಯ ಕಾರ್ಯಗಳಿದೆಲ್ಲ, ಇನ್ನ ಜೀವನ ಕಾರ್ಯಗಳು, ದೇಹ ಅಂದಿದ್ದು ಮನಸ್ಸಂದಿದ್ದು ಎಲ್ಲವೂ. ಹಾಗಾಗಿ ಆ ಮಾಯಾಶಕ್ತಿಗೆ ಅಷ್ಟು ಸಾಮರ್ಥ್ಯ. ಆದ್ರೆ ಈಗ ಏನೇನ್ ಇವೆಲ್ಲವೂ ಕಾರ್ಯಗಳು ನಡೆಯುತ್ತಲ್ಲ, ಈ ಸತ್ವಗುಣದಲ್ಲಿ ನಡೆಯುತ್ತೆ ಕಾರ್ಯ, ಇವುಗಳನ್ನೆಲ್ಲ ನಡೆಯುತ್ತಲ್ಲ, ಅವುಗಳ ಧರ್ಮಗಳು. ಆ ಧರ್ಮ ಕರ್ಮಗಳು ಇವ್ರು ಏನ್ ಹೇಳ್ಬೇಕಾಗಿದೆ, ಇವ್ಯಾವೂ ನೀನಲ್ಲ, ಇವ್ಯಾವೂ ನಿನಗಾಗದಿಲ್ಲ. ಇದು ಹುಚ್ಚಿರಪ್ಪ ಅಜ್ಜಂದು ಹೇಳ್ತಿದ್ರಲ್ಲ ಅಪ್ಪಾಜಿನ, ಯಾವುದು ಹೌದೋ ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು. ಈಗ ನನ್ಗೆ ದೇಹ ನಾನು ಅಂತ ಅನಿಸ್ತಿದೆ ಅಲ್ಲ, ಇದು ನನಗೆ ಹೌದು ಅನಿಸ್ತಿದೆ, ಆದ್ರೆ ಇದು ಅಲ್ಲ, ಇದು ನನ್ನ ನಿಜ ಸ್ವರೂಪ ಅಲ್ಲ. ಮನಸ್ಸು ನಾನು ಅನಿಸ್ತಿದೆ, ಇದು ನೀನಲ್ಲ. ಇಡೀ ಜೀವನೇ ನೀನು ಅಂತ ಏನ್ ನೀನ್ ಅನಿಸ್ತಿದೆಯಲ್ಲ, ಇದು ನೀನಲ್ಲ. ಯಾವ್ದು ನೀನ್ ಅಲ್ಲ ಅಲ್ಲ ಅಂತ ಅನ್ಕೊಂಡಿದ್ಯಲ್ಲ, ಬ್ರಹ್ಮವಸ್ತು ಏನೋ ಕಲ್ಪನೆ ಮಾಡಿದ್ಯಲ್ಲ, ಅದು ನೀನು ನಿಜವಾಗ್ಲೂ ಇರೋದು. ಇವ್ಯಾವೂ ನೀನಲ್ಲ. ಇವುಗಳಲ್ಲಿ ಏನು ಈ ಸಾತ್ವಿಕ ಅಹಂಕಾರಗಳು ಏನ್ ಇಷ್ಟೆಲ್ಲ ಹೇಳಿದ್ರಲ್ಲ, ಗುಣಗಳಾಗ್ಲಿ ಅಹಂಕಾರಗಳಾಗ್ಲಿ ಅವಿದ್ಯಾ ಮಾಯಾ, ಇವುಗಳೆಲ್ಲ ಇರೋದ್ರಿಂದ ಇಷ್ಟೆಲ್ಲಾ ಕಾರ್ಯ ನಡೀತಿದೆ ಜೀವನಿಗೆ. ಯಾಕೆ ಇಷ್ಟೆಲ್ಲಾ ಕಾರ್ಯಗಳು ಬದ್ಧ ಜಗತ್ತು ಕಾಣಿಸ್ತಾ ಇರೋದು, ಇವೆಲ್ಲವೂ ಇದರಿಂದ. ಇವ್ಯಾವೂ ನೀನಲ್ಲ. ಇಷ್ಟೆಲ್ಲ ಅವರೆಲ್ಲ ಹೇಳ್ತಾ ಇರೋದ್ರದ್ದು ಉದ್ದೇಶ, ಇದ್ಯಾವುದೂ ನೀನಲ್ಲ, ಇದ್ಯಾವುದರ ಸಂಬಂಧವೂ ನಿನಗಿಲ್ಲ, ಇದ್ಯಾವುದರ ಗುಣವೊಂದು ನಾನಲ್ಲ. ಮತ್ತೆ ಇದಂ ಅಹಂ ಎಂದು ನನಗೆ ನಾನು ಮತ್ತೆ ಅದು ಮತ್ತೆ ಇದು, ನಾನು ಮತ್ತೆ ನನ್ನದು ಇವೆರಡು ಅನಿಸ್ತಿದ್ದೇನೆ. ಅದು ಇದು ಅಂತ ಏನೇನ್ ಅನ್ಸುತ್ತಲ್ಲ, ಇದ್ಯಾವುದೂ ನಾನಲ್ಲ. ಯಾಕಂದ್ರೆ ಅವೆಲ್ಲದಕ್ಕೂ ನಾನು ದೃಶ್ಯ. ದೃಶ್ಯ ಅಂದ್ರೆ ಅರಿವು, ಸಾಕ್ಷಿ, ಆ ಬ್ರಹ್ಮ ವಸ್ತುವೇ ನಾನು. ಇವೆಲ್ಲವೂ ನನ್ನಿಂದ ಅರಿಸ್ಕೊಳ್ಳುತ್ತೆ. ದೃಗ್ದೃಶ್ಯ ವಿವೇಕ ಶಂಕರಾಚಾರ್ಯರ್ದು ಬಹಳ ಪ್ರಸಿದ್ಧ, ಮತ್ತೆ ಬ್ರಹ್ಮಜ್ಞಾನಕ್ಕೆ ಬಹಳ ಸುಲಭ ಆ ರೀತಿ ಚಿಂತನೆ ಮಾಡೋದ್ರಿಂದ. ದೇಹವನ್ನ ನಾನು ಅರಿತೀನಿ, ಆದ್ರಿಂದ ಅದು ದೃಕ್, ನಾನು ದೃಶ್ಯ. ದೃಶ್ಯ ಅಂದ್ರೆ ಕಾಣಿಸ್ಕೊಳ್ಳುತ್ತೆ. ನೀನ್ ನನಗ್ ಕಾಣಿಸ್ಕೊಳ್ತಿದ್ಯಾ, ಆದ್ರಿಂದ ನಾನ್ ನಿನ್ನಿಂದ ಬೇರೆ. ನಿನಗಾಗೋದ್ ನನಗೆ ಯಾವುದೂ ಆಗೋದಿಲ್ಲ. ನೀನನ್ನ ನಾನ್ ನೋಡ್ತೀನಿ ಅಂದ್ರೆ ನಿನ್ ಒಳಗಡೆ ಆಗ್ತಾ ಇರೋದು ನನ್ಗೇನ್ ಗೊತ್ತಿದೆ. ನಿನ್ ಒಳಗಡೆ ಹೊಟ್ಟೆ ಹಸಿವಾಗ್ತಿರ್ಬೋದು, ನಿನ್ ಹೊಟ್ಟೆ ನೋವು ಬಂದಿರ್ಬೋದು, ಕಣ್ಣೋವು ಬಂದಿರ್ಬೋದು, ನನ್ಗೇನಾದ್ರು ಗೊತ್ತಾಗ್ತಿದ್ಯಾ? ನನಗೇನೂ ಗೊತ್ತಾಗಲ್ಲ. ಯಾಕೆ? ನೀನ್ ಬೇರೆ ನಾನ್ ಬೇರೆ. ನೀನನ್ನ ನಾನು ನೋಡ್ತಿದ್ದೀನಿ. ಆಮೇಲೆ ಬರೀ ಇಷ್ಟೇ ಅಲ್ಲ, ಅದು ಸ್ವತಂತ್ರವಾಗೂ ಇಲ್ಲ. ಯದೃಶ್ಯಂ ತನ್ನಷ್ಟಂ, ನಾನು ಯಾವಾಗಲೂ ದೃಶ್ಯ. ಇವೆಲ್ಲವೂ ನನ್ನಿಂದ ಅರಿಸ್ಕೊಳ್ಳುತ್ತೆ, ನನ್ನಿಂದ ಇವೆಲ್ಲವೂ ಅರಿಸ್ಕೊಳ್ಳುತ್ತೆ. ಆ ರೀತಿ ನೋಡ್ಬೇಕು. ದೇಹವನ್ನ ನಾನು ನೋಡ್ತಿದ್ದೀನಿ, ದೇಹ ನನ್ನಿಂದ ಅರಿಸ್ಕೊಳ್ಳುತ್ತೆ. ಈ ಮನಸ್ಸನ್ನ ನಾನು ನೋಡ್ತೀನಿ, ಮನಸ್ಸನ್ನ ನಾನು ಅರಿತೀನಿ, ಅದು ದೃಶ್ಯ, ನಾನು ದೃಕ್. ಇನ್ನ ಮೂಲ ಅಹಂಕಾರ, ಇವಕ್ಕೆಲ್ಲಾ ಕಾರಣವಾಗಿರುವಂತಹ ನಾನು, ಆ ನಾನನ್ನು ನಾನು ನೋಡ್ತೀನಿ, ಅದು ದೃಶ್ಯ, ನಾನು ದೃಕ್.
ಇನ್ನ ನನ್ನನ್ನ ಅರಿಯುವಂತ ಅರಿವು ಯಾವುದೂ ಇಲ್ಲ. ನಾನು ಇವೆಲ್ಲವನ್ನೂ ಅರಿಯುವಂತ ಅರಿವು, ಇವೆಲ್ಲದಕ್ಕೂ ಅರಿವನ್ನು ಕೊಟ್ಟಿರುವಂತಹ ಅರಿವು ನಾನು, ಆ ಬ್ರಹ್ಮ ಸ್ವರೂಪ ನಾನು. ಈ ರೀತಿನೇ ಚಿಂತನೆ ಮಾಡ್ಬೇಕು. ದೇಹಾದಿಗಳ ಬಗ್ಗೆ ಚಿಂತನೆ ಮಾಡಿದಷ್ಟು ಅದು ನಮ್ಮನ್ನ ಇನ್ನೂ ಕಡಿಮೆ ಮಾಡ್ತಾ ಹೋಗುತ್ತೆ, ಮತ್ತೆ ನಾನು ಇನ್ನೂ ನನ್ನ ಶಕ್ತಿ ಕುಂದುತ್ತಾ ಹೋಗುತ್ತೆ. ಯಾರು ಹೆಚ್ಚು ದೇಹದ ಬಗ್ಗೆ, ಮನಸ್ಸಿನ ಬಗ್ಗೆ, ಸಂಸಾರದ ಬಗ್ಗೆ ಮಾಡ್ತೀವಿ, ರೋಗಿಷ್ಠ ಮನಸ್ಸಾಗತ್ತೆ. ಮಾಡಿದ್ದೇ ಮಾಡಿ ಯಾವಾಗ ನೀನ್ ಬೆಳಗ್ಗೆ ಎದ್ದ ತಕ್ಷಣನೇ ಬರೀ ದೇಹದ ಬಗ್ಗೆ, ಇವತ್ತು ಯಾಕೋ ನನ್ ದೇಹ ಆಗ್ತಿಲ್ಲ, ಯಾಕೋ ನನ್ ಮನಸ್ಸರಿಲ್ಲ ಅಂತ ಹೇಳಿದವಳು ಜೀವನ ಹಂಗೇ ಆಗ್ತಾ ಹೋಗುತ್ತೆ. ಯಾಕೆ ನನ್ನ ದೇಹ ಇವತ್ತು ನಾನು ಸಶಕ್ತವಾಗಿದ್ದೀನಿ, ನಾನು ಈ ರೀತಿನೇ ಚಿಂತನೆ ಮಾಡ್ಬೇಕು. ನನ್ನ ದೇಹಾದಿಗಳು, ಇಂದ್ರಿಯಗಳು ಎಲ್ಲವೂ ಸಶಕ್ತ. ಗುರುಗಳಿದ್ದಾರೆ ನನಗೆ, ಎಲ್ಲವನ್ನೂ ನನ್ನನ್ನ ಪಾರ್ ಮಾಡೋದಕ್ಕೆ ಗುರುಗಳಿದ್ದಾರೆ. ನಾನ್ ಬ್ರಹ್ಮಜ್ಞಾನವನ್ನ ಪಡಿಬೇಕು, ಅದಕ್ಕೆಲ್ಲರೂ ಅದಕ್ಕೆ ಅವ್ರು ಸಹಾಯ ಮಾಡ್ತಾರೆ. ಈ ರೀತಿ ಮಾಡ್ಕೊಂಡೆ ಚಿಂತನೆ ಮಾಡ್ಕೊಂಡಿರೋಳು ಎಲ್ಲವೂ ಆಗಿ ಸುಸೂತ್ರವಾಗುತ್ತೆ. ನಾನು ಬ್ರಹ್ಮ ವಸ್ತುನೇ, ನಾನು ಬ್ರಹ್ಮ ಅಂತಾನೆ ಮಲಗ್ತಾನೆ ಅರ್ಥ ಆಗಿ, ಬರೀ ಶಬ್ದ ಅಂತ ಅನ್ಸೋದು ಪರವಾಗಿಲ್ಲ. ಈ ಎಲ್ಲವೂ ಶಬ್ದವಾಗಿ ಕೇಳಿದ್ದು. ಗಂಡ ಅನ್ನಿದ್ದೇನೇನು ಬಹಳ ನಿಜವಾದ ವಸ್ತು ಅಂತ ತೋರ್ಸಿದ್ರ, ಬರೀ ಹೇಳಿದ್ದು ಇವ್ರು ನಿನ್ನ ಗಂಡ, ಇವ್ರು ನಿನ್ನ ಇವ್ರು ಅಂತೆಲ್ಲ ಬರೀ ಕೇಳಿದ್ದೆ. ಇವ್ರು ನಿನ್ನ ಅಪ್ಪ ಅಮ್ಮ, ಯಾವ ಅನುಭವ ಇದೆ? ಎಲ್ಲವೂ ಜಗತ್ತಲ್ಲಿ ಬರೀ ಕೇಳಿದ್ದು. ದೇಹ ನೀನು ಅಂತ ಕೇಳಿದ್ದು ನೀನು, ನಿನಗೇನ್ ದೇಹದ ಅನುಭವ ಇದೆ? ದೇಹದಲ್ಲಿ ಏನೇನು ಅಷ್ಟೊಂದು ಕಾರ್ಯಗಳು ನಡೆಯುತ್ತಲ್ಲ, ನಿನಗೆಲ್ಲಿ ಅನುಭವ ಇದೆ? ಎಲ್ಲವೂ ಬರೀ ಕೇಳಿದ್ದೇನೆ ಅದನ್ನೆಲ್ಲ. ಹಾಗೆ ಈ ರೀತಿ ಕೇಳಿಲ್ಲ, ನಾನು ಬ್ರಹ್ಮ ವಸ್ತು, ನಾನು ಈ ರೀತಿನೇ ಚಿಂತನೆ ಮಾಡ್ಬೇಕು, ಅಂತದೇ ಕೇಳ್ಬೇಕು. ಯಾವಾಗಲೂ ಮನಸ್ಸು ದುರ್ಬಲ ಆಗಂತದ್ರದ್ದು ಕೇಳಬಾರ್ದು. ಅವೆಲ್ಲ ಕೇಳಿದಷ್ಟು ರೋಗಿ ಆಗಿ ಆಗಿ ಒಂದು ದಿನ ಅದೇ ಬರೀ ದುಃಖದಲ್ಲೇ ಹೋಗ್ತೀವಿ. ಮುಂದೆ ಯಾವ್ದಾದೋ ಜನ್ಮಗಳ ಅದ್ರದ್ದು ವಿಚಾರ ಮಾಡಕ್ಕೂ ಆಗೋದಿಲ್ಲ. ಅಷ್ಟು ಈಗ ಗೊತ್ತಾಗುತ್ತಲ್ಲ, ನಮ್ ಒಂದೊಂದ್ ದಿನ ಎಲ್ಲಾ ಚೆನ್ನಾಗಿದ್ದಾಗ ಎಲ್ಲ ಆರಾಮು, ಎಷ್ಟು ಕಷ್ಟ ಬಂದಾಗ ಎಷ್ಟು ಅನ್ಸುತ್ತೆ. ಯಾಕಾದ್ರೂ ಜೀವನ ಎಲ್ಲರಿಗೂ ಅನ್ಸುತ್ತೆ. ಯಾರ್ಯಾರ ಮನಸ್ಸು ದೇಹವನ್ನ ಇಟ್ಕೊಂಡ್ ಬಂದಿದಾರೋ ಎಲ್ಲರಿಗೂ ಇದೆ. ಸುಮ್ನೆ ನಾವ್ ಅವ್ರನ್ನ ನೋಡ್ ಅವ್ರು ಚೆನ್ನಾಗಿ ಅಂತ, ಅವ್ರು ನಮ್ಮನ್ ನೋಡ್ ನಮ್ ಚೆನ್ನಾಗಿ ಅಂತ. ಎಲ್ಲರಿಗೂ ಅದೇ ಕತೆ. ಈ ದೇಶದಲ್ಲಿರ್ಲಿ ಯಾವ ದೇಶದಲ್ಲಿರ್ಲಿ, ಡಯಾನ ಅಂತ ಮಹಾರಾಣಿಯವರು, ಅವ್ರಿಗೆ ಏನ್ ಇಂಗ್ಲೆಂಡ್, ಅವ್ರಿಗೆ ಏನ್ ಕಡಿಮೆ ಅವ್ರಿಗೆ ಎಷ್ಟ ಮಹಾರಾಣಿ ಅಂದ್ರೆ ನಮಗ್ ಕಲ್ಪನೆನೂ ಮಾಡಕ್ ಆಗಲ್ಲ. ಅವರು 9 ಸಲ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರು. 9 ಸಲ ಅಂದ್ರೆ ಎಷ್ಟು ದುಃಖ ಸುಖ, ಮನಸ್ಸಿಂದ ಸುಖ ದುಃಖಗಳಿರ್ಬೋದು, ಎಷ್ಟು ಎಲ್ಲ ಇರ್ಬೋದು. ಆ ರೀತಿ ಪ್ರತಿಯೊಬ್ಬರಿಗೂ ಇರುತ್ತೆ. ಪ್ರತಿಯೊಬ್ಬರ ಬದುಕು ಜೀವನ ಅಂದ್ರೇನೆ ಅದು. ಹೇಳೋದು ಬೀಳೋದು ಏನಾದ್ರು ಘಟನೆಗಳು. ಯಾಕೆಂದ್ರೆ ನಾನು ಬೆಳೆದಿರೋದೇ ಆ ರೀತಿ, ಅಂತವ್ರ ಜೊತೆನೆ ಬೆಳೆದು ಅದನ್ನೆಲ್ಲ ವಿಪರೀತ ತಪ್ಪು ಕಲ್ಪನೆಗಳು ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನ್ನಿಂದ ಅವರು, ಅವರಿಂದ ನಾನು, ಇದೆಲ್ಲದಕ್ಕೂ ಮೂಲ ಕಾರಣ ದೇಹ. ನಾನು ಈ ದೇಹ ಭ್ರಮೆಯಿಂದ ಉಳಿದಿರ ಹೊರಗಡೆ ಅಷ್ಟೂ ಭ್ರಮೆಗಳು ನನಗೆ ಬರ್ತಿರೋದು. ಮೂಲವಾಗಿ ದೇಹ ಭ್ರಮೆ, ಹೊರಗಡೆದೆಲ್ಲ ಹಾಗೆ ಇರ್ಲಿ, ಅವ್ರೇನೂ ಬದಲಾಯಿಸಕ್ ಆಗೋದು ಇಲ್ಲ. ಅವೆಲ್ಲವೂ ನಮ್ಮ ಪೂರ್ವಜನ ಕರ್ಮದಿಂದ, ಅದ್ರಿಂದ ಅದ್ ಏನಾದ್ರು ಹೇಳ್ತಾರೆ ಅದನ್ನ ತಲೆಗೆ ಹಾಕೋಬಾರ್ದು. ಅದೇನ್ ನಡೀತಿದೆ ಅದು ಗುರುವಿಗೆ, ಅವ್ರ ಮೇಲೆ ಬಿಟ್ಕೊಡ್ಬೇಕು. ಬದುಕನ್ನ ಗುರುವಿಗೆ ಅರ್ಪಿಸ್ಬೇಕು. ಜ್ಞಾನ ಚಿಂತನೆಗಾಗಿ ನನ್ನ ಬದುಕನ್ನ ಮಾಡ್ಬೇಕು. ಅವಾಗ ತಾನು ಚೆನ್ನಾಗಾಗತ್ತೆ. ಏನೂ ಕಷ್ಟ ಆಗಲ್ಲ, ನಿನ್ನ ಯಾವುದೂ ಬಿಡ್ಸಲ್ಲ. ನಿನ್ನ ಏನಾದ್ರು ಹೆಂಡತಿ ಮಕ್ಕಳು, ನೀನ್ ದುಡ್ಡು ಗಿಟ್ಟು ಏನೂ ತಿಕ್ಕೊಳಲ್ಲ ಗುರುಗಳು. ಎಲ್ಲವೂ ಸ್ವಸ್ಥವಾಗಿರುತ್ತೆ, ಆರಾಮಾಗ್ತೀವಿ. ತುಂಬಾ ಆರಾಮಾಗ್ಬಿಡ್ತೀವಿ ನಾವು. ಬರೀ ನಮ್ಮ ಆಮೇಲೆ ಗೊತ್ತಾಗತ್ತೆ. ಅದ್ರಿಂದ ಯಾವಾಗ್ಲೂ ಆ ಭ್ರಮೆ ಒಳಗಡೆ ಇದ್ದವನಿಗೆ ಅದ್ ಗೊತ್ತಿರಲ್ಲ. ಕನ್ಸಲ್ಲಿ ಇರೋನು ತುಂಬಾ ಅಲ್ಲಿ ಘಟನೆಗಳಿಗೆ ಎಷ್ಟು ಬಡಬಡಿಸ್ತಾ ಇರ್ತಾನೆ. ಇಲ್ಲಿ ಹೆಚ್ಚಿನ ಕೂತಿರೋನು ಗೊತ್ತಾಗ್ತಿರುತ್ತೆ. ಸುಮ್ಸುನೆ ಕನ್ಸಲ್ಲಿ ನೋಡೋನು ಎಷ್ಟೊಂದು ಬಡಬಡಿಸ್ತಾ ಇದ್ದಾನೆ ಅಂತ. ಅವ್ರು ಹೊಡೆದಿ ಎದಳಿಸ್ತಾರೆ, ಎದಳ ಎಚ್ಚರ ಆಗು ಅಂತ. ಹಂಗೆ ನಮ್ದು ಕತೆ. ನಾನೇನೀಗ ದಿನಾ ಸಂಸಾರದ್ದು ಇಷ್ಟೊಂದೆಲ್ಲ ಬಡಬಡಿಸ್ತಿದ್ದೀನಲ್ಲ, ಎಲ್ಲ ಕನ್ಸೊಳಗಡೆ ಬಡಬಡಿಸ್ತಾ ಇರೋದು. ಅದಕ್ಕೆ ಈ ಮಹಾತ್ಮರ್ನ ಇವ್ರಿಗೆ ಅವ್ರಿಗೆಲ್ಲ ಬೇಡ್ಕೊಂಡು, ಅವರಿಗೆ ಗುರುಗಳಿಗೆ ಯಾವ ಗುರುಗಳು ನಿನ್ಗೆ ಇಷ್ಟ ಇದೆ ಅವ್ರಿಗೆ ಮಾಡು. ಇವ್ರಿಗೆ ಮಾಡ್ಬೇಕು ಅವ್ರಿಗೆ ಮಾಡ್ಬೇಕಂತ ಏನಿಲ್ಲ. ಎಲ್ಲದಕ್ಕಿಂತ ನಮ್ಮ ಜ್ಞಾನವನ್ನ ಪಡಿಬೇಕು ಅಂತ ನೀನ್ ಮಾಡು. ಆಗ ಗುರುಗಳು ಎಲ್ಲರೂ ದೇವರು ನಿನ್ನ ಬದುಕನ್ನ, ನಿನ್ನ ಸಾಂಸಾರಿಕ ಜೀವನವನ್ನ, ಅವು ಬಹಳ ಕ್ಲಿಷ್ಟ ಇರುತ್ತೆ. ನಮ್ ಕೈ ಬಿಡಿಸ್ಕೊಳಕ್ ಆಗಲ್ಲ. ಅವ್ರು ಅದನ್ನೆಲ್ಲಾ ಸುಲಭವಾಗಿ ಮಾಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಏನಂತಮ್ಮ, ನಾನು ಬ್ರಹ್ಮ ವಸ್ತು ಇದ್ದೀನಿ, ನಾನು ಇರೋದೇ ಬ್ರಹ್ಮ ವಸ್ತು. ಈ ಇಂದ್ರಿಯಗಳ ದೇಹಾದಿಗಳ ನನ್ನನ್ನೇನ್ ಮಾಡುತ್ತೆ? ಅವ್ರ ಅದನ್ನೇ ಮಹಾತ್ಮರು ನಮ್ಮನ್ನ ಧೈರ್ಯ ಮಾಡ್ತಾ ಇರೋದು. ಈ ಏನ್ ಬ್ರಹ್ಮಜ್ಞಾನ ಪಡೆಯ ಬಹಳ ಕಷ್ಟ ಅಂತಾರಲ್ಲ, ಅಂತವ್ರ ಮಾತು ಕೇಳ್ಬೇಡ. ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅವ್ರು ಯಾರು ಅದನ್ನ ಮಾಡಿಲ್ಲ. ಬ್ರಹ್ಮಜ್ಞಾನ ಬಹಳ ಸುಲಭ. ನಮ್ಮ ಅಪ್ಪ ಅಂತವ್ರನ್ನೆಲ್ಲ ನೋಡಿದೀವಲ್ಲ, ನಮ್ ಎದುರಿಗೆಲ್ಲ ರಮಣ ಮಹರ್ಷಿ ಎಲ್ಲಾ ಮಹಾತ್ಮರು ಬದುಕಿದಾರಲ್ಲ, ಅವ್ರೆಲ್ಲರೂ ನಮ್ಮಂಗೆ ದೇಹಾದಿಗಳಿದೆಯಲ್ಲ, ನಮ್ಮಂಗೆ ಅವ್ರಿಗೂ ಸಂಸಾರ, ನಮ್ಮಂಗೆ ಅಲ್ಲಿದ್ದೇ ನಾವು ಬ್ರಹ್ಮಜ್ಞಾನವನ್ನ ಪಡಿಬೋದು. ಸ್ಥಳಗಳಾಗ್ಲಿ ವ್ಯಕ್ತಿಗಳ ಯಾರೂ ನಮ್ಗೆ ಏನೂ ಮಾಡೋದಿಲ್ಲ. ನನ್ನ ಮನಸ್ಸಿನ ಭ್ರಾಂತಿ, ನನ್ನ ಇದರಿಂದ ಅವೆಲ್ಲವೂ ಮಾಡ್ತಿದೆ. ಅವ್ರು ಅದನ್ನ ಹೇಳ್ತಿದ್ರು, ಇಷ್ಟೊಂದು ನಿನ್ಗೆಲ್ಲ ಭ್ರಮೆ ಇದೆಯಲ್ಲ, ದೇಹ ನಾನು ಅಂತಿದೆಯಲ್ಲ, ಅದಕ್ಕೆ ಆ ದೇಹವನ್ನ ನೀನು ನೋಡುವಂತ ಅರಿವು ನೀನು, ಆ ಬ್ರಹ್ಮ ವಸ್ತುವೇ ನೀನು.
ಈ ದೇಹಾದಿಗಳು ನಿನಗೇನೂ ಸ್ಪರ್ಶ ಇಲ್ಲ. ಈಗ ನಿನ್ನದು ನನ್ಗೇನಾದ್ರು ಸ್ಪರ್ಶ ಇದೆಯಾ? ನಿನಗಾಗದ್ ನನ್ಗೇನಾದ್ರು ಗೊತ್ತಾಗತ್ತಾ? ನನ್ಗೇನಾದ್ರು ಗೊತ್ತಾಗ್ತಿದೆ ಅನಿಸ್ತಿದ್ರೆ ಸುಮ್ನೆ ಭಾವಿಸ್ತಿದ್ದೀನಿ. ಗಂಡಂದು ಮಕ್ಕಳದೆಲ್ಲ ಭಾವಿಸ್ತಾ ಇರೋದು. ಮಗುಗೆ ಹುಷಾರಿಲ್ಲ, ನಿನ್ನ ಭಾವನೆ ನಿನಗ್ ಭಾವನೆ ನಂದು ಅಂತಿದ್ಯಲ್ಲ, ಅದು ನನಗ ಹಂಗ ಸುಖ ದುಃಖ ಉಂಟು ಮಾಡ್ತಿರೋದು. ಆ ದೇಹದಲ್ಲಿ ನೀನ್ ಪ್ರವೇಶ ಮಾಡಿ ಏನೂ ಮಾಡಕ್ಕಾಗಲ್ಲ. ನನ್ ದೇಹದಲ್ಲೇ ನನ್ಗೇನು ಮಾಡಕ್ಕಾಗಲ್ಲ. ಇನ್ನ ನನ್ನ ಗಂಡನ್ಗೆ ಆಗ್ತಿರೋದೆಲ್ಲ ನನಗ್ ಆಗ್ತಿದ್ಯಲ್ಲ, ನನ್ನವ್ರು. ನನ್ನ ಹೆಂಡತಿಗಾಗಿದ್ದೆಲ್ಲ ನನಗ್ ಆಗ್ತಿದ್ಯಲ್ಲ, ನನ್ನವ್ರು ಅಲ್ಲಿ ಅಷ್ಟು ಭ್ರಮೆ ಎಷ್ಟು ಮಾಡುತ್ತಲ್ಲ. ಅವ್ರು ಹೋದ್ರು ಮಾಡಿದ್ರು ಜೀವನ ಪರ್ಯಂತ ಎಲ್ಲ ಇರುತ್ತಲ್ಲ. ಎಷ್ಟು ದೇಹದ ಮೇಲೆ ನಮ್ಗೆ ಅಷ್ಟೊಂದು ನನ್ನ ದೇಹದ ಮೇಲೆ ಭ್ರಮೆ ಇರೋದ್ರಿಂದ ಹೊರಗಿನ ವಸ್ತುಗಳು ಅವೆಲ್ಲವೂ ದೃಶ್ಯ. ನಾನು ಬ್ರಹ್ಮ ವಸ್ತು, ಇವೆಲ್ಲವೂ ನನ್ನಿಂದ ಹರಿಸ್ಕೊಳ್ಳುತ್ತೆ. ಇವಕ್ಕೆಲ್ಲ ಈ ಬಲ್ಪು ಫ್ಯಾನ್ ಇವಕ್ಕೆಲ್ಲ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಅದರಿಂದ ಇದೆ ಅಲ್ವಾ ಕರೆಂಟ್. ಅದರಿಂದ ಇವೆಲ್ಲವೂ ಏನ್ ನಾವು ಇದಕ್ ತುಂಬಾ ಮಹತ್ವ ಕೊಡ್ತೀವಿ. ಬಲ್ಪ್ಗೆ ಫ್ಯಾನ್ ಇಷ್ಟು ದುಡ್ಡು ಕೊಟ್ವಿ, ಇಂಥದೆಲ್ಲ ತಂದ್ವಿ, ಇಂತಿಂತದೆಲ್ಲ ಹಾಕಿದ್ವಿ. ಹಿಂದೆ ಕರೆಂಟೇ ಇರ್ಲಿಲ್ಲ ಅಂದ್ರೆ ಹಾಗೆ ಈ ದೇಹ ಇಂಥದಿದೆ, ಮನಸ್ಸಿದೆ, ಇವಕ್ಕೆಲ್ಲವೂ ಅರಿವನ್ನು ಕೊಟ್ಟಿರುವಂತಹ ಅರಿವು ನಾನು. ಹೇಗೆ ಆ ಕರೆಂಟೇ ಇರುವುದೆಲ್ಲ ಅದರಿಂದ ಅದರ ಆಧಾರದಲ್ಲಿ ಇವೆಲ್ಲ ಬೆಳಗ್ತಿದೆ. ಹಾಗೆ ದೇಹ ಇಂದ್ರಿಯಗಳು ಇವರೆಲ್ಲ ಗುಣ, ಏನು ಸತ್ವಗುಣ ಆಗ್ಲಿ ಮಾಯಾಶಕ್ತಿ ಇಷ್ಟೊಂದೆಲ್ಲ ಏನ್ ಹೇಳ್ತಿದ್ದಾರೆ ನನ್ನ ಜೀವನದ ಬಗ್ಗೆ, ಇವೆಲ್ಲವನ್ನೂ ಅರಿವು ನಾನು. ಇವೇನಾದ್ರೂ ಆಗಿರ್ಲಿ, ಎಂತದಾರು ಆಗಿರ್ಲಿ, ಎಷ್ಟಾರು ಭ್ರಮಗಳಿರ್ಲಿ, ಎಷ್ಟಾರು ಕಸ ಏನಾರು ಇರ್ಲಿ, ಆ ಕಾರ್ಪೊರೇಷನ್ ಮೊದ್ಲು ಇರ್ತಿತ್ತಲ್ಲ ತೊಟ್ಟಿ, ಆ ಕಸದ ಬುಟ್ಟಿ ಇರುತ್ತಲ್ಲ, ಅದ್ ಕೆಳಗೆ ತಳ ಇರೋದಿಲ್ಲ. ಸುಮ್ನೆ ಈ ಮೇಲೆ ಎತ್ಬಿಡ್ಬೋದು, ಬರೀ ಮೇಲೆ ಎತ್ಬಿಡೋದು. ಮನಸ್ಸನ್ನೂ ಹಾಗೇನೆ ಸುಮ್ನೆ ಸುಲಭವಾಗಿ ಇವೆಲ್ಲದ್ರ ಮಧ್ಯೆನೇ ಇರ್ಲಿ. ಆ ಮನಸ್ಸನ್ನ ಜ್ಞಾನ ಚಿಂತನೆಗಾಗಿ, ಬುದ್ಧಿನ ಜ್ಞಾನ ಚಿಂತನೆಗಾಗಿ ನನ್ನ ಅದು ಪ್ರಾರಂಭ ಮಾಡಿದ್ರೆ, ಆ ಗುರುಗಳ ಭಕ್ತಿ ಮಾಡಿ ಪ್ರಾರಂಭ ಮಾಡಿದ್ರೆ ಇವೆಲ್ಲದ್ರಿಂದ ಆರಾಮಾಗಿ ಬಿಡುಗಡೆ ಆಗುತ್ತೆ. ಇದ್ರೊಳಗಡೆ ಏನನ್ನೂ ಬದಲಾವಣೆ ಮಾಡಿ ಆ ಮೋಹ ಮಮಕಾರ ಏನೇನ್ ಅಷ್ಟೊಂದೆಲ್ಲ ಹಾಕೊಂಡಿದ ತಲೆಗೆ, ಯಾವ್ದು ನಿನ್ನ ಸ್ಪಷ್ಟ ಮಾಡದೇ ಇರೋ ಹಾಗೆ ಅವೆಲ್ಲವೂ ಅಲ್ಲೇ ಇರ್ಲಿ. ಅದ್ಯಾವುದೂ ನಾನಲ್ಲ ಅಂತ ನನ್ ಸ್ಪಷ್ಟ. ಈ ಎಲ್ಲರೂ ಏನಾದ್ರು ಇರ್ಲಿ, ನಾವಲ್ಲ, ಇಷ್ಟು ಆರಾಮಲ್ಲ. ಇವ್ರು ನೀನು ನಾನಲ್ಲ ಅನ್ನೋದು ಎಷ್ಟು ಆರಾಮಲ್ಲ. ಈಗ ವ್ಯಾಸಪೀಠ ಈ ಗ್ರಂಥಗಳು ಎಷ್ಟಾರು ಒಳ್ಳೇದಿರ್ಲಿ, ಮಹಾತ್ಮರ ಗ್ರಂಥನೇ ಇರ್ಲಿ, ಅದು ನಾನು. ಇದು ಸ್ಪಷ್ಟವಾದ ಜ್ಞಾನ. ಅದು ನನ್ನ ಗ್ರಂಥ ಅಂತ ಮಾಡ್ಕೊಂತೀನಲ್ಲ, ಅಲ್ಲಿ ಸ್ಟಾರ್ಟ್ ಆಯ್ತು. ಹಾಗೆ ಈ ದೇಹಾದಿಗಳಲ್ಲಿ ಏನಾದ್ರೂ ಇರ್ಲಿ, ಅದು ಅನಿತ್ಯ ಇರ್ಲಿ, ಒಂದಿನ ಹೋಗ್ಲಿ, ಏನಾದ್ರೂ ಆಗ್ಲಿ, ಮನಸ್ಸಲ್ಲಿ ಕೋಟಿ ಜನ್ಮದ 100 ಕೋಟಿ ಜನ್ಮದಿರ್ಲಿ, ನಾನಲ್ಲ. ಈಗ ರಸ್ತೆಯಲ್ಲಿ ಹೋಗ್ತಾ ಇರೋದು ಎಲ್ಲಾನು ನಮ್ಗೆ ಗೊತ್ತಿದೆ, ನಾವಲ್ಲ ಅದು. ಅವ್ರಿಗೆ ಏನಾದ್ರು ಆಗ್ಲಿ, ನಮ್ಗೆ ಏನಾದ್ರು ನಮ್ಗೆ ಆಗತ್ತಾ? ಅವ್ರು ಯಾರಿಗೋ ಜಗಳ ಅವ್ರು ಯಾರೋ ಆಗ್ತಿರ್ತಾರೆ, ನಮ್ಗೆ ಏನಾರು ಆಗತ್ತಾ? ಯಾಕಂದ್ರೆ ನಮ್ಗೆ ಸ್ಪಷ್ಟ ಗೊತ್ತು ನಾನಲ್ಲ. ಅಲ್ಲಿ ಏನಾದ್ರು ಕ್ರಿಯೆಗಳು ನಡೀತಾ ನಾವೇನಾದ್ರು ಹೋಗಿ ಸಾಧನೆ ಮಾಡಿದ್ರ ನಾನಲ್ಲ ಅಂತೀವ? ನಮ್ಗೆ ಅವ್ರದ್ದೇನೋ ನಮ್ಗೆ ಪರಿಣಾಮ ಆಗಲ್ವಲ್ಲ. ರೋಡಲ್ಲ ರಸ್ತೆಯಲ್ಲಿ ಹೋಗಿ ಕೋಟಿ ಪೇಪರ್ ಅಲ್ಲಿ ಎಷ್ಟೊಂದ್ ಜನ ಓದ್ತೀವಿ, ಟಿವಿಲಿ ನೋಡ್ತೀವಿ, ಓ ಹೌದಾ ಅಂತೀವ ಅಷ್ಟೇ. ತುಂಬಾ ಸ್ವಲ್ಪ ನಮ್ಗೆ ಏನಾದ್ರು ಒಂದ್ ಕಡೆ ಒಂದು ಅಭಿಮಾನದ ಇನ್ನೊಂದ್ ಚೂರ್ ಆಗತ್ತೆ ಜಾಸ್ತಿ ಅಷ್ಟೇ. ಇಲ್ಲಾಂದ್ರೆ ನಾವ್ ಈಗ ಹಿಮಾಲಯದಲ್ಲಿ ಅಲ್ಲೋಗಿದಾದ್ರು, ಈ ಗಾಡಿಲಿ ಇಲ್ಲಾದ್ರು ಎಲ್ಲವೂ ಕೇಳ್ತಿರ್ತೀವಿ, ನಮ್ಗೇನೂ ಆಗೋದಿಲ್ವಲ್ಲ. ಇಲ್ಲಿ ಮನೆಯವ್ರದ್ದು ಮಾತ್ರ ತುಂಬಾ ಆಗತ್ತಲ್ಲ. ಇಲ್ಲಿ ನನ್ನವ್ರು ಅಂತ ಬಹಳ ವಿಪರೀತ, ಮತ್ ಜೊತೆಗೆ ಇದ್ದು ಅದನ್ನ ಇನ್ನೂ ಗಟ್ಟಿ ಮಾಡ್ತೀವಿ. ಹಗಲು ರಾತ್ರಿ ಬರೀ ಅದ್ರದ್ದೇ ಮಾಡಿ ಅದಷ್ಟು ಗಟ್ಟಿಯಾಗಿ ಆ ರೀತಿ ಆಗ್ತಿದೆ ಹೊರತು ನಿಜವಾದ ಅದ್ರಲ್ಲಿ ಏನೂ ಇಲ್ಲ. ಎಲ್ಲವೂ ಹೊಟ್ಟೆ ರೀತಿ ಅದೆಲ್ಲ ಒಂದ್ ರೀತಿ ಕಸ ಪೂರ್ತಿ. ಇಡೀ ಬದುಕೇ ಅದ್ಯಾವುದೂ ನಾನಲ್ಲ. ಹಾಗಾದ್ರೆ ನಾನ್ ಯಾರು? ನಾನು ಅಖಂಡವಾದ ಚೈತನ್ಯ ಬ್ರಹ್ಮ ವಸ್ತು. ನಾನು ಇರೋದೇ ನಾನು ಚಿದಾನಂದ ರೂಪ. ಇವ್ಯಾವೂ ನಾನಲ್ಲ. ಈ ರೀತಿ ಕೇಳೋದ್ರಿಂದ ದೇಹ ಮನಸ್ಸು ಬುದ್ಧಿ ಎಲ್ಲವೂ ಪ್ರಕಟವಾಗುತ್ತೆ. ಇನ್ನೇನೋ ಸಾಧನೆ ಮಾಡ್ಬೇಡ, ಏನೋ ನೀನ್ ಪವಿತ್ರತೆ ಮಾಡ್ಬೇಕು, ಅದಕ್ಕೆ ಏನಾದ್ರು ಕಷ್ಟ ಪಡ್ಬೇಕು, ಏನೂ ಮಾಡ್ಬೇಡ. ಈ ರೀತಿ ಜ್ಞಾನವನ್ನ ಕೇಳು, ಎಲ್ಲವೂ ಚೆನ್ನಾಗಾಗತ್ತೆ. ದೇಹ ತುಂಬಾ ಸ್ವಸ್ಥ ಆಗತ್ತೆ. ಕಾಯಿಲೆ ಬಂದಿದೆ ಅಂತ ಕೇಳಿ ಈ ರೀತಿ ಶ್ರವಣ ಕೇಳು, ಏನೋ ನಿನ್ಗೆ ಅದ್ರ ಪರಿಣಾಮ ಆಗೋದಿಲ್ಲ, ಆ ಮನಸ್ಸಿನ ಪರಿಣಾಮನೂ ಆಗೋದಿಲ್ಲ. ಅಷ್ಟೇ ಕೇಳು, ಬರೀ ತನ್ಮಯವಾಗಿ ಕೇಳು, ಗುರುವಿಗೆ ಭಕ್ತಿ ಮಾಡು. ಅಷ್ಟು ಶ್ರೇಷ್ಠ. ನನ್ ಬಗ್ಗೆ ನಾನು ವಿಚಾರ ಮಾಡೋದು. ಆ ಎಲ್ಲಾ ಮಹಾತ್ಮರು ಅವ್ರ ಬಗ್ಗೆ ವಿಚಾರ ಮಾಡಿ ಅಂತ ಹೇಳಿಲ್ಲ, ನಮ್ ಬಗ್ಗೆ ವಿಚಾರ ಮಾಡಕ್ ಹೇಳಿರೋದು ಎಲ್ಲಾ ಮಹಾತ್ಮರು. ಇಷ್ಟೆಲ್ಲಾ ಶಾಸ್ತ್ರಗಳು ಹೇಳ್ತಿರೋದು ನನ್ ಬಗ್ಗೆ ವಿಚಾರ ಮಾಡೋದಿಕ್ಕೆ. ಮುಂದೆ ಸೂತ್ರ ಹೇಳ್ತಾರೆ, ಪರಮ ಜೀವಾಂತರ ವಿಶ್ವ ತೈಜಸ, ಪರಮ ಜೀವಾಂತರ ವಿಶ್ವ ತೈಜಸ ಪ್ರಾಜ್ಞ ಸೂರ್ಯಾದಿ ವಿಷಯ ದೃಕ್ಕುಗಳಿಗಿಲ್ಲ ಆನಲ್ಲ.
ಪರಮ ಜೀವಾಂತರ ವಿಶ್ವ ತೈಜಸ ಪ್ರಾಜ್ಞಾ ಸೂರ್ಯಾದಿ ವಿಷಯ ದೃಕ್ಕಗಳು ಆನಲ್ಲ. ಇಲ್ಲ ಇದನ್ನು ಎಲ್ಲವೂ ನಾನಲ್ಲ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ. ಪರಮ ಅಂದ್ರೆ ಈಗ ನಾನು ಅಲ್ಪಜೀವಿ ಅಂತ ಇದ್ದೀನಿ, ನನಗೆ ಇನ್ನೊಂದು ವಿಶ್ವ ಅಂತ ಇದೆ, ಅದಕ್ಕೊಬ್ಬ ಆಧಾರ ಇದ್ದಾನೆ. ಇವೆಲ್ಲವೂ ನನಗೆ ಜೀವ ಅಂತ ಇರೋದ್ರಿಂದ ಬಿಡಿಸಿ ಇಟ್ಟಿದ್ದಾರೆ. ನಿಜವಾಗ್ಲೂ ಅದು ಯಾವ್ದು ಭೇದಗಳಿಲ್ಲ, ಇರೋದೇ ನನ್ ಬ್ರಹ್ಮವಸ್ತು. ಆದ್ರೆ ನನ್ಗೆ ಅದು ಗೊತ್ತಾಗೋದಿಲ್ವಲ್ಲ, ನನ್ ದೇಹ ನಾನು, ಈ ಜಗತ್ತು ಇಷ್ಟೊಂದು ದೊಡ್ಡದಿದೆ, ಇದಕ್ಕೊಬ್ಬ ಇರ್ತಾನೆ ಅಂತೆಲ್ಲ ಹೇಳ್ತೀವಲ್ಲ, ಹಾಗಾಗಿ ಅದೊಂದು ಪರಮಾತ್ಮ, ಇಲ್ಲಿ ಜೀವಾತ್ಮ. ಅವನು ದೊಡ್ಡವನು, ನಾನು ಸಣ್ಣವನು. ಪರಮ ಜೀವ ಈ ರೀತಿ ಭೇದ ಇರೋದು. ಇನ್ನ ವಿಶ್ವ ಜೀವ, ಏನ್ ಈ ಎಚ್ಚರದವನು ಇದಾನಲ್ಲ ಇವನಿಗೆ ವಿಶ್ವ ಜೀವ, ಕನಸಿನವನಿಗೆ ತೈಜಸ ಜೀವ, ನಿದ್ರೆ ಅವನಿಗೆ ಪ್ರಾಜ್ಞ ಜೀವ. ಈ ರೀತಿ ಒಂದೊಂದೇ ಬಿಡಿಸಿ ನಮ್ಗೆ ಸುಲಭವಾಗಿ ಅರ್ಥ ಆಗ್ಬೇಕು. ಇವುಗಳಿಂದೆಲ್ಲ ತುಂಬಾ ನಾನು ಅಂಟ್ಕೊಂಡ್ಬಿಟ್ಟಿದ್ದೀನಲ್ಲ, ಇವನ್ನೆಲ್ಲ ಬಿಡಿಸ್ತಾ ಇರೋರು ಅಷ್ಟೇನೆ. ವಿಶ್ವ ಜೀವ, ತೈಜಸ ಜೀವ, ಪ್ರಾಜ್ಞ ಜೀವ. ನಾನು ಎಚ್ಚರದಲ್ಲಿದ್ದೀನಿ ನಾನು, ಆಮೇಲೆ ನಾನು ಕನಸಿಗೆ ಹೋಗ್ತೀನಿ, ಆಮೇಲೆ ನಿದ್ರೆ ಮಾಡ್ತೀನಿ. ಇದೇ ನನ್ನ ಬದುಕು. ನನ್ನ 100 ವರ್ಷದ ಬದುಕೆಲ್ಲ ಈ ಮೂರಲ್ಲೇ ಇರುತ್ತೆ. ಇವ್ ಮೂರ್ ಬಿಟ್ಟು ಆ ಕಡೆ ಈ ಕಡೆ ಹೋಗೋದಕ್ಕಾಗಲ್ಲ. ನಾನ್ ಬೇಡ ಅಂದ್ರೂ ಬಿಡಲ್ಲ ಅವು. ನಾನ್ ಅದ್ರೊಳಗಡೆ ಇದ್ದೀನಿ, ಹಂಗಾಗಿ ನಾನು ಅವುಗಳಿಗೆಲ್ಲ ಒಳಗಾಗ್ತಿರ್ತೀನಿ. ಈ ಸೂರ್ಯ ಅಂತ ಏನಿದೆ, ಈ ಮೂರನ್ನೂ ನೋಡುವ ಸೂರ್ಯ ವಸ್ತು ನಾನು. ಈ ಎಚ್ಚರದವನು ನೋಡೋನು ನಾನು, ಕನಸವನ್ನು ನೋಡೋನು ನಾನು, ನಿದ್ರೆಯನ್ನು ನೋಡೋನು ಆ ಸೂರ್ಯ ಇದೆಯಲ್ಲ, ಈ ಮೂರನ್ನೂ ನೋಡುವ 4. ಈ 4 ಸಹ ಅವಸ್ಥೆಗಳು ಅಂತಾರವ್ರು. ಈ ಮುಂದೆ ಅವ್ರು ಅದನ್ನೇ ಏನ್ ಹೇಳ್ತಿದ್ದಾರೆ, ಇವೆಲ್ಲವೂ ವಿಷಯಗಳು. ಇವೇ 4 ಇದೆಯಲ್ಲ, ಇವು ಯಾವೂ ನಾನಲ್ಲ. ಸೂರ್ಯ ಸಹ ನಾನಲ್ಲ. ಯಾಕೆಂದ್ರೆ ಅಲ್ಲಿ ನೀನ್ ಇದೆಯಾ ಅಂತ ನಾನ್ ನೋಡ್ತಿರ್ತೀನಿ. ನೀನೇ ಇಲ್ಲ ಅಂದ್ರೆ ನಾನಕ್ ನೋಡ್ತೀನಿ? ನಾನೇ ಇರ್ತೀನಿ. ಈ ಮೂರುಗಳು ಇದೆ ಅಂತ ನನಗೆ ಸಾಕ್ಷಿ ಹೇಳಿದ್ದಾರೆ, ಸೂರ್ಯ ಹೇಳಿದ್ದಾರೆ. ನೀನ್ ಇರ್ಲಿಲ್ಲ ಅಂದ್ರೆ ನಾನೇ ಸಾಕ್ಷಿ ಆಗ್ತೀನಿ? ಇರೋದೇ ನಾನು ಆ ಬ್ರಹ್ಮವಸ್ತು. ಈ 4 ಏನಿದೆಯಲ್ಲ, ಇವ್ಯಾವೂ ನಾನಲ್ಲ. ಪರತರಾನಂದೈಕ ರಸರೂಪ ದೃಷಿ ಮಾತ್ರ. ನಾನ್ ಯಾವಾಗಲೂ ದೃಷಿ, ಯಾವಾಗಲೂ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಗುರು ಶಂಭುಲಿಂಗದ ನಿಜವೇ ತಾನಾಗಿ. ನಾನಿನ್ನ ಆ ಬ್ರಹ್ಮವಸ್ತುವೇ ನಾನಾದ್ರೆ ಏನೇ ಸಂಸಾರ ಸಾಗರ ಇದೆ ನಂತರಲ್ಲ, ಅದೇನ್ ಕಷ್ಟನ ಅದನ್ನ ದಾಟೋದು? ಬಹಳ ಸುಲಭ ಬ್ರಹ್ಮಜ್ಞಾನ. ಈ ರೀತಿ ಚಿಂತನ ಮಾಡೋ. ಇವೆಲ್ಲ ಏನ್ ಹೇಳಿದ್ರಲ್ಲ ಇಷ್ಟೆಲ್ಲ, ದೇಹ, ಮನಸ್ಸು, ಜಗತ್ತು, ಪರಮಾತ್ಮ, ಆತ್ಮ, ಜೀವಾತ್ಮ, ಸಾಕ್ಷಿ, ಇವ್ಯಾವುದೂ ನೀನಲ್ಲ. ನಾನಿರೋದೇ ಬ್ರಹ್ಮವಸ್ತು. ಅಸಂಗೋಹಂ 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 ಪುನಃ ನನಗೆ ಯಾವುದರ ಸಂಘವೂ ಇಲ್ಲ. ನಾನ್ಯಾರು? ನಾನು ನಿಸ್ಸಂಗ. ನಾನು ನಾನು ಸತ್ ಚಿತ್ ಆನಂದ ಸ್ವರೂಪ. ನನಗೆ ಯಾವುದರ ಸಂಘವೂ ಇಲ್ಲ. ನಾನು ಇವೆಲ್ಲವೂ ಇದ್ದೀನಿ, ಯಾವ್ದು ನೋಡ್ತೀನಿ, ನೋಡೋರಲ್ಲ, ಇದಲ್ಲ, ಯಾವುದೂ ಅಲ್ಲ. ಇವೆಲ್ಲವೂ ಸಾಧಕನಿಗೆ ಅವಸ್ಥೆಗಳು. ನಾನಿರೋದು ಯಾವುದು? ನಿದ್ರೆಯಲ್ಲಿ ಏನಾದ್ರೂ ಇದೆಯಾ ಅನುಭವ? ಯಾವುದಾದ್ರೂ ದೇಹಾದಿಗಳ ಅನುಭವ ಇದೆಯಾ ನನಗೆ? ಅಲ್ಲಿ ಉಸಿರಾಟದ ಅನುಭವ ಇದೆಯಾ? ಅಲ್ಲಿ ಹಸಿವೆ ಕೃಷಿಗಳು ಗೊತ್ತಿದ್ಯಾ? ಕಾಯಿಲೆ ಆಗಿರೋದು ಗೊತ್ತಿದ್ಯಾ? ಹೆಂಡತಿ ಮಕ್ಕಳ ಸಮಸ್ಯೆ ಗೊತ್ತಿದ್ಯಾ? ನಾನು ಇಂಥ ಮನೇಲಿ ಮಲಗಿದ್ದೀನಿ ಏನಾದ್ರು ಗೊತ್ತಿದ್ಯಾ? ಯಾವ ಪ್ರಜ್ಞೆಯನ್ನು ನಿದ್ರೆಯಲ್ಲೇ ಇಲ್ಲ. ಇನ್ನ ಬ್ರಹ್ಮವಸ್ತುವಿನಲ್ಲಿ ಎಲ್ಲಿರುತ್ತೆ? ಮತ್ತೆ ಈ ನಿದ್ರೆಯಲ್ಲಿ ನಾನಿದ್ದೀನಿ ಅಂತಾನೂ ಇಲ್ಲ ನನ್ನ ಪ್ರಜ್ಞೆ. ಆದ್ರೆ ಬ್ರಹ್ಮವಸ್ತುವಿನಲ್ಲಿ ನಾನಿದ್ದೀನಿ ಅನ್ನೋ ಪ್ರಜ್ಞೆ ಇರುತ್ತೆ. ಆ ಪ್ರಜ್ಞೆ ಹೆಂಗೆ? ಆನಂದ. ಯಾವಾಗ್ಲೂ ನಾನು ಆನಂದ ಸ್ವರೂಪ. ನಾನು ಯಾವಾಗ್ಲೂ ಅನ್ನೋದು ಈಗ ನನ್ನ ಜೀವ ಇದೆಯಲ್ಲ, ಅದಕ್ಕೆ ಇರೋದೇ ಆನಂದ ಸ್ವರೂಪ, ಇರೋದೇ ಅರಿವಿನ ಸ್ವರೂಪ. ನನ್ನ ಸ್ವರೂಪ ಬೆಳಕಿನ ಸ್ವರೂಪ, ನನ್ನ ಸ್ವರೂಪ ಇರುವಿನ ಸ್ವರೂಪ. ಯಾವಾಗಲೂ ಇರ್ತೀನಿ, ಅರಿವಿನ ಸ್ವರೂಪವಾಗಿ ಇರ್ತೀನಿ, ಆನಂದದ ಸ್ವರೂಪ ಆಗಿರ್ತೀನಿ. ಮತ್ ಸ್ವಸ್ವಲ್ಪ ಇಲ್ಲ, ನಾನು ಪರಿಪೂರ್ಣವಾಗಿ ಇದ್ದೀನಿ. ನಾನು ಈ ರೀತಿನೇ ಚಿಂತನೆ ಮಾಡ್ಬೇಕು. ನಾನಿರೋದೇ ಬ್ರಹ್ಮವಸ್ತು. ನನಗೆ ನನ್ನ ಆಧಾರದಲ್ಲಿ ಇವುಗಳಿಗೆಲ್ಲ ಅಸ್ತಿತ್ವ ಬಂದಿರೋದು. ನನ್ನಿಂದ ಇವೆಲ್ಲದಕ್ಕೂ ಅಸ್ತಿತ್ವ. ನಾನು ಅಸ್ತಿತ್ವ ಕೊಟ್ಟಿಲ್ಲ, ಅವಕ್ಕೆ ಯಾವಕ್ಕೂ ಅಸ್ತಿತ್ವ ಇಲ್ಲ. ನಾನು ದೇಹಕ್ಕೆ ಅಸ್ತಿತ್ವ ಕೊಟ್ರೆ ದೇಹಕ್ಕೆ ನನಗೆ ಮಹತ್ವ. ದೇಹ ಸ್ವತಂತ್ರವಾಗಿ ಬಂದು ನಾನು ಇದೀನಿ ಅಂತ ಯಾವಾಗ್ಲೂ ಹೇಳಲ್ಲ, ಅದು ಜಡ. ನಾನು ದೇಹದೊಳಗೆ ಪ್ರವೇಶ ಮಾಡಿ ನನ್ ದೇಹ, ನನ್ ಕೈ ಕಾಲು, ನನ್ ಕಣ್ಣು, ನನ್ನಿದು ನಾನ್ ಸುಮ್ಮನೆ ಅನುಭವಿಸ್ತಾ ಇದ್ದೀನಿ ಅದನ್ನೆಲ್ಲ. ನನ್ನ ಮನಸ್ಸು, ಮನಸ್ಸಿಗೂ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಇನ್ನ ಮೂಲ ಅಹಂಕಾರ, ಇದೆಲ್ಲದಕ್ಕೂ ಕಾರಣ ನಾನು ಅಂತ ಏನ್ ನಾನು ಹುಟ್ಟದಾಗಿಂದ ಪ್ರಾರಂಭ ಆಗಿದೆಯಲ್ಲ, ನಾನು ಇಂಥವ್ರು, ನಾನು ಇಂಥ ದೇಹ, ಹೆಣ್ಣಿನ ದೇಹ, ಗಂಡಿನ ದೇಹ, ಇಂಥ ಜಾತಿ, ಇಂಥ ಮನೆ, ನಾನು ವಿದ್ಯಾವಂತ, ನಾನು ಬುದ್ಧಿವಂತ, ನನಗೆ ವಯಸ್ಸಾಯ್ತು, ನಾನು ಚಿಕ್ಕವನು, ನಾನು ಯೌವನದವನು,
ಎಲ್ಲವೂ ಈ ನಾನು, ಈ ನಾನು ನಾನು ಅಂತ ಏನಿದೆಯಲ್ಲ ಆ ನಾನೇ ನೀನಲ್ಲ. ಹೇಗೆ ನಾನು ನೀನಲ್ಲ ಅನ್ನೋದನ್ನು ಅವ್ರು ಹೇಳ್ತಾರೆ. ಎಚ್ಚರದಲ್ಲಿ ಮಾತ್ರ ಈ ನಾನ್ ಕಾಣಿಸ್ಕೊತಾ ಇರೋದು. ಈಗ ಏನ್ ನೀನ್ ಇದೆಯಲ್ಲ, ನೀನು ತುಂಬಾ ನಾನು ಇದೀನಿ ಅಂತ ಬಹಳ ಅಭಿಮಾನ ಇದೆಯಲ್ಲ, ನನ್ಗೆ ಅನುಭವ ಇದೆ ಅಂತ ತುಂಬಾ ನನ್ಗೆ ಆ ಬಗ್ಗೆ ಹೆಮ್ಮೆ ಇದೆಯಲ್ಲ, ನನ್ಗೆ ದೇಹದ ಅನುಭವ ಇದೆ, ಮನ್ಸನ್ನೆಲ್ಲ ನನ್ಗೆ ಅನುಭವ ಇದೆ, ಅದೆಲ್ಲ ಅನುಭವ ಇದೆ ಅಂತ ಏನ್ ಈ ಎಚ್ಚರದ ವ್ಯಕ್ತಿ ಹೇಳ್ತಿದ್ಯಲ್ಲ, ನಿನ್ ಕನಸಿಗೆ ಹೋದ್ರೆ ಇಲ್ವಲ್ಲ, ನಿದ್ರೆಗೆ ಹೋದ್ರೆ ನಿನ್ ಅಡ್ರೆಸ್ಸೇ ಇಲ್ವಲ್ಲ, ಏನ್ ಇಷ್ಟೊಂದು ಅಭಿಮಾನ ಪಡ್ತೀಯಲ್ಲ ನಿನ್ ಬಗ್ಗೆ ಸುಖ ದುಃಖಗಳು, ನಾನು ಇಂಥವ್ರು ಅಂತ ತುಂಬಾ ಅಭಿಮಾನ ಅಲ್ಲ ನಿನ್ ಬಗ್ಗೆ ನಿನ್ಗೆ. ನನಗೆ ಹಿಂಗೆಲ್ಲ ಮತ್ತೆ ಜೊತೆಗೆ ಅನುಭವಿಸ್ತೀನಿ ಅಂತಾನೆ ಇದೆಯಲ್ಲ, ಕರ್ಮವನ್ನ ಅನುಭವಿಸ್ತೀನಿ, ಇಂಥದನ್ನೆಲ್ಲ ಮಾಡ್ತೀನಿ, ಇಂಥದ್ ಅನುಭವಿಸ್ತೀನಿ ಎಲ್ಲ ಇದೆಯಲ್ಲ, ನಿದ್ರೆಗೆ ಹೋದ್ರೆ ಎಲ್ಲೋದೆ ನೀನು? ಅಲ್ಲಿ ಇದ್ರದ್ದು ಒಂದು ಚೂರು ಗೊತ್ತೇ ಇಲ್ವಲ್ಲ, ಏನೋ ಪ್ರಜ್ಞಾನ ಇಲ್ವಲ್ಲ ನನಗೆ. ಹಂಗಾದ್ರೆ ಇದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಈ ರೀತಿ ನನಗೆ ಗೊತ್ತಾಗ್ತಿದೆಯಲ್ಲ, ಎಚ್ಚರದಲ್ಲಿ ಮಾತ್ರ ನಾನು ಇದೀನಿ, ಇದ್ರೆ ನಾನು ಇಲ್ಲ ಅಂತ ನನಗೆ ಗೊತ್ತಾಗ್ತಿದೆಯಲ್ಲ, ಅದೇ ಬ್ರಹ್ಮ ವಸ್ತು, ಅದೇ ಇರುವಿನ ವಸ್ತು. ಬಹಳ ಸುಲಭ ಬ್ರಹ್ಮಜ್ಞಾನ. ಎಚ್ಚರದ ವ್ಯಕ್ತಿಯಾಗಿ ಅದ್ರೊಳಗಡೆ ಒಬ್ಬ ಜೀವನಾಗಿ ಒಂದ್ ದೊಡ್ಡ ಇಂಥ ಮೈಸೂರಲ್ಲಿ ಒಂದು ಏರಿಯಾದಲ್ಲಿ ಒಂದು ಮನೆಯೊಳಗಡೆ ಒಂದು ಜೀವನ ಆಗಿರೋದು ಎಷ್ಟು ಕಷ್ಟ, ಅದು ಎಷ್ಟು ನನ್ನ ಬುದ್ಧಿ ಎಷ್ಟು ಅಲ್ಪ ಜೀವಿ ಇದ್ದೀನಿ ನಾನು. ಅದೇ ಎಷ್ಟು ಆಕಾರ, ಇಡೀ ನನ್ನಿಂದನೇ ಜಗತ್ತು, ನಾನಿದ್ರೆ ಜಗತ್ತು, ನನ್ನಿಂದನೇ ಇಡೀ ಜಗತ್ತು, ನನ್ ಮನೆ ಇದನ್ನೆಲ್ಲ ನಾನಿದ್ರೇನೆ ನಡೆಯೋದು. ಎಷ್ಟೊಂದು ಭ್ರಮೆ, ಎಷ್ಟೊಂದು ನಾನು ಸೈದಿನಿ. ಆ ಎಚ್ಚರದ ವ್ಯಕ್ತಿಯೇ ನಾನಲ್ಲ. ನಾನ್ ಯಾರು? ಇದನ್ನೆಲ್ಲ ಅರಿವು ನಾನು, ಇದನ್ನೆಲ್ಲ ಅರಿಯುವ ಇರುವು ನಾನು. ಇದು ತುಂಬಾ ಶ್ರೇಷ್ಠ. ಈ ರೀತಿನೇ ಚಿಂತನೆ ಮಾಡ್ಬೇಕು. ಈ ರೀತಿ ಚಿಂತನೆ ಮಾಡಿದ್ರೆ ಬ್ರಹ್ಮಜ್ಞಾನ ಯಾಕೆ ಕಷ್ಟ? ಈ ವ್ಯಕ್ತಿ ಬಗ್ಗೆ ಜಾಸ್ತಿ ಲಕ್ಷ್ಯ ಕೊಡಬಾರ್ದು. ಎಷ್ಟು ಅದ್ರೊಳಗಡೆ ಇದ್ದು ಎಷ್ಟು ವಿಚಾರಣೆ ಮಾಡ್ತಿರ್ತೀನಿ, ಇನ್ನೂ ಅದು ನನ್ನ ದುರ್ಬಲ ಮಾಡ್ತಾ ಹೋಗುತ್ತೆ. ನನಗೆ ಹಿಂಗಾಗಲ್ಲ, ನನ್ನ ಚಿಂತನ ಅವೆಲ್ಲ ಬಿಟ್ಟಾಕು. ಬರೀ ನಾನ್ ಬ್ರಹ್ಮವಸ್ತು ಅಂತ ಆ ಕೀಟ ಇಲ್ದೇ ಇರುವಂತ ಕೀಟ ಅದನ್ನ ಹೇಳ್ತಾರಲ್ಲ, ಅದೇ ದುಂಬಿ ಇದೆಲ್ಲ ಆಗತ್ತಂತೆ. ನಾನು ಇರೋದೇ ಬ್ರಹ್ಮವಸ್ತು, ನಾನಾಕಾಗೋದಿಲ್ಲ? ಎಲ್ಲ ಅಪ್ಪವರಂತವ್ರ ದರ್ಶನ, ಗುರುಗಳ ಮಹಾತ್ಮರ ದರ್ಶನ ಆಗಿದೆ ಅಂತ ಮಹಾತ್ಮರು ಸಿಗದೆ ಅಂತವ್ರ ದರ್ಶನ ಆಗದೆ ನಮ್ಮ ಕೋಟಿ ಜನ್ಮದ ಪುಣ್ಯ. ಶ್ರವಣವನ್ನ ಸಿಕ್ಕಿದೆ, ಎಲ್ಲವೂ ಸಿಕ್ಕಿದೆಲ್ಲ. ನಾನ್ ಬ್ರಹ್ಮಜ್ಞಾನಿ ಆಗೇ ಆಗ್ತೀನಿ, ಯಾವಾಗ್ಲೂ ಆಗ್ತೀನಲ್ಲ, ಈಗ್ಲೇ ಆಗ್ತೀನಿ. ಯಾಕೆ ನನ್ನ ದೇಹಾದಿಗಳಲ್ಲಿ ಅಷ್ಟೊಂದಂತ ಪದೇ ಅಂದ್ಕೊಂಡು ಯಾಕೆ ನನ್ನ ಮನಸ್ಸನ್ನ ದುರ್ಬಲ ಮಾಡ್ಕೋಬೇಕು? ಆ ಜಗತ್ತನ್ನ ಇವ್ರನ್ನ ಎಲ್ಲ ಯಾರು ಸರಿ ಮಾಡಕ್ ಹೋಗ್ಬೇಕು? ನಾನ್ ಅದ್ರಲ್ಲಿ ಬಂದಿರೋದ ನನ್ ಜೀವನ? ಅವ್ರನ್ನ ಸರಿ ಮಾಡಕ್ಕೆ ಹೆಂಡ್ತಿನ ಮಕ್ಕಳನ್ನ ಎಲ್ಲ ಅವ್ರವ್ರ ಕರ್ಮಾನುಸಾರವಾಗಿ ಅವರೆಲ್ಲರೂ ಇದ್ದಾರೆ. ನಾವ್ ಯಾರನ್ನು ಬದಲಾವಣೆ, ನನ್ನ ಮನಸ್ಸನ್ನೇ ನಾನು ಬದಲಾವಣೆ ಮಾಡಕ್ ಆಗ್ತಿಲ್ಲ, ಅವ್ರನ್ನೆಲ್ಲ ಬದಲಾವಣೆ ಮಾಡ್ತೀನಿ ಅಂತ ಬುದ್ಧಿವಾದ ಹೇಳಕ್ ಹೋಗ್ತೀನಲ್ಲ ಎಲ್ಲರಿಗೂ. ನನ್ ಬಗ್ಗೆನೆ ನನ್ ಮಾತೆ ನನ್ ದೇಹ ಕೇಳಲ್ಲ, ನನ್ ಮಾತು ನನ್ ಮನಸ್ಸನ್ ಕೇಳಲ್ಲ. ನಾನು ಎಲ್ಲರಿಗೂ ನಾನು ಉಪದೇಶ ಮಾಡ್ತೀನಿ ನನ್ನ ಮನೇಲಿ. ಅದಕ್ಕೆ ಅವ್ರೆಲ್ಲಾರು ಅದನ್ನೇ ಬೈತಾರೆ, ಮೊದ್ಲು ನೀನ್ ಸರಿ ಮಾಡ್ಕೊಂತ, ಅದಕ್ಕೆ ಅವ್ರನ್ನ. ಆದ್ರೂ ನಾನ್ ಕೇಳಲ್ಲ. ಅವರೆಲ್ಲರೂ ಅವ್ರವರ ಕರ್ಮಾನುಸಾರವಾಗಿ ಅವ್ರು ಬಂದಿದ್ದಾರೆ. ಅವರ ಮನಸ್ಸು ಅವ್ರಿಗೆ ಸಂಸ್ಕಾರ ತಕ್ಕಂಗೆ ಅವ್ರು ವರ್ತನೆ ಮಾಡ್ತಿರ್ತಾರೆ. ನಾನ್ ಏನಿಲ್ಲ ಅಂದ್ರೆ ನನ್ನ ಬದುಕಿಗೆ ಅವ್ರ ಬಗ್ಗೆ ನನ್ ಕಡಿಮೆ ಮಾಡ್ಬೇಕು. ಅವ್ರದ್ದೇನಿದೆ ಅದ್ ನಡೀಲಿ, ನನಗೆ ಎಷ್ಟು ಆಗ್ಬೇಕು ಅಷ್ಟು ಮಾಡ್ಬೇಕು. ಬಾಕಿ ಇನ್ನೆಲ್ಲವೋ ದೇವ ಚಿಂತನೆಗಾಗಿ, ಗುರು ಚಿಂತನೆಗಾಗಿ ಮಾಡೋ ಆರಾಮ ಬ್ರಹ್ಮಜ್ಞಾನಿ. ಯಾವ್ದು ಅಪ್ಪ ಅವ್ರು ಅನುಭವಿಸಿದ್ದಾರೆ, ಯಾರ ರಮಣ ಮಹರ್ಷಿಗಳು, ಯಾರು ದೊಡ್ಡವ್ರದ್ದು ನಾವು ತುಂಬಾ ಎಲ್ಲ ಹೇಳ್ತೀವಲ್ಲ, ಅವರೆಲ್ಲ ಹೇಳ್ತಿರೋದು ನೀನು ಅದೇ ಇದೆಯಾ, ನೀನು ಅದೇ ವಸ್ತು, ನೀನು ಆ ಬ್ರಹ್ಮ ವಸ್ತು, ನೀನು ಸುಲಭವಾಗಿ ಅನುಭವಿಸ್ಬೋದು. ಅದನ್ನೇ ನಿಜಗುಣರು ನಮ್ಗೆ ಕೈ ಹಿಡಿದು ನಿಧಾನವಾಗಿ ಕರ್ಕೊಂಡೋಗಿ ತೋರಿಸ್ತಾರೆ. ಬಹಳ ಸುಲಭವಾಗಿ ತೋರಿಸ್ತಾ ಇದ್ದಾರೆ ಬ್ರಹ್ಮಜ್ಞಾನನ. ಈ ರೀತಿ ಚಿಂತನ ಮಾಡೋದ್ರಿಂದ ಬ್ರಹ್ಮಜ್ಞಾನ ಬಹಳ ಸುಲಭ. ಮುಂದೊಂದ್ ಸೂತ್ರ ನಾಳೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ पूर्णमेवावशिष्यते। ओम शांति शांति शांति। ज्ञान पूर्णं जगं ज्योति मनवे कर्पूरारति अनुदीनागुरुदीनोडगूडी भक्तियरि ज्ञाನ ಮರಣ ರಹಿತ ಜಂಗಮಗೆ ಬೆಳಗಿ ज्ञान पूर्णं जगं ज्योति ನಿರ್ಮಲವಾದ ಮನವೇ ಕರ್ಪೂರದಾರತಿ ನಾನೀನೆಂಬುದ ಬೇಡಿರಿ ಬಂದವೇ ಪ್ರಾಪ್ತಿ ಒಡನಾಡಿರಿ ಸ್ವಾನುಭಾವದ ಸುಖ ತಾನೇ ಕೈ ಸೇರುವುದು ಅನುಭವಿಸೇ ಲಿಂಗಕ್ಕೆ ಮನವಕ್ಕೆ ಬೆಳಗಿರಿ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ
ತಾನಾಗೆ ಬಳಲುತ್ತೀರೆ ನಾನಾ ವಿಷಯಗಳಿಗೆ ಹಿಂದುಳಿದು ಗುರುವಿನ ಧ್ಯಾನದಿಂದ ಮನವಪ್ಪಿ ಬೆಳಗಿರೆ ಜ್ಞಾನ ಪೂರ್ಣಂದ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ